ವಿದ್ಯಾರ್ಥಿಗಳೇ ನಮಸ್ಕಾರ. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತ ಹೇಳ್ಬಿಟ್ಟು ನಂಬಿದ್ದೇನೆ. ಇಂದಿನ ತರಗತಿಯಲ್ಲಿ ನಾವು ಸಮಾಂತರ ಶ್ರೇಣಿ ಅಂತಕ್ಕಂಥ ಘಟಕದಲ್ಲಿ ಶ್ರೇಣಿ ಅಂತಂದ್ರೆ ಏನು, ಶ್ರೇಣಿಯ ಪದಗಳು ಹೇಗಿರ್ತವೆ, ಶ್ರೇಣಿಯ ವಿಧಗಳು ಯಾವ್ಯಾವು, ಅದರಲ್ಲಿ ಮುಖ್ಯವಾಗಿ ಸಮಾಂತರ ಶ್ರೇಣಿ ಅಂತಂದ್ರೆ ಏನು, ಸಮಾಂತರ ಶ್ರೇಣಿಯ ಅರ್ಥ ಏನಿರುತ್ತೆ ಮತ್ತು ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟಂತ ಕೆಲವು ಲೆಕ್ಕಗಳನ್ನು ನಾವು ಬಿಡಿಸಿದ್ವಿ. ಈ ದಿನ ಇನ್ನು ಮುಂದುವರಿದ ಭಾಗವಾಗಿ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳೇ, ಉದಾಹರಣೆಗೆ 2, 5, 8, 11 ಅಥವಾ ಇತ್ಯಾದಿ. ಇದು ಯಾವ ಶ್ರೇಣಿ? ಇದು ಯಾವ ಶ್ರೇಣಿ? ಸಮಾಂತರ ಶ್ರೇಣಿ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಇದರಲ್ಲಿ ಯಾವುದೇ ಎರಡು ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ ಏನಾಗಿದೆ, ಸ್ಥಿರವಾಗಿದೆ ಅಂತಕ್ಕಂಥದ್ದು ಗೊತ್ತಿದೆ. ಅಂದ್ರೆ 5ರಲ್ಲಿ 2 ಕಳೆದ್ರೆ 3 ಬರುತ್ತೆ, 8ರಲ್ಲಿ 5 ಕಳೆದ್ರೆ 3 ಬರುತ್ತೆ, 11ರಲ್ಲಿ 8 ಕಳೆದ್ರೂ ಕೂಡ 3 ಬರುತ್ತೆ. ಹಾಗಾಗಿ ಶ್ರೇಣಿಯ ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ ಸ್ಥಿರವಾಗಿರೋದ್ರಿಂದ ಅದನ್ನು ನಾವು ಸಮಾಂತರ ಶ್ರೇಣಿ ಅಂತ ಕರಿತೀವಿ ಅಂತ ಗೊತ್ತಾಗುತ್ತೆ. ಈಗ ಇಲ್ಲಿ ಇದೇ ಒಂದು ಶ್ರೇಣಿಯನ್ನು ನಾವು ಗಮನಿಸಿದಾಗ 2 ಅಂತಕ್ಕಂಥದ್ದು ಮೊದಲನೇ ಪದ, 5 ಅಂತಕ್ಕಂಥದ್ದು 2ನೇ ಪದ, 8 ಅಂತಕ್ಕಂಥದ್ದು 3ನೇ ಪದ, 11 ಅಂತಕ್ಕಂಥದ್ದು 4ನೇ ಪದ. ಹಾಗೆ ಈಗ ಎಷ್ಟು ಪದಗಳನ್ನು ಬೇಕಾದ್ರೂ ಬರೀಬಹುದು. ಈಗ ಯಾರೋ ಒಬ್ಬ ವ್ಯಕ್ತಿ ಇದರ 50ನೇ ಪದ ಎಷ್ಟು ಅಂತ ಕೇಳಿದ್ರೆ ನಾವು ಪ್ರತಿ ಬಾರಿನೂ ಸಾಮಾನ್ಯ ವ್ಯತ್ಯಾಸ ಕೂಡ್ಕಂತ 50ನೇ ಪದ ಕಂಡುಹಿಡಿತಕ್ಕಂಥದ್ದು ಏನಾಗುತ್ತೆ, ನಮಗೆ ಕಷ್ಟ ಆಗುತ್ತೆ. ಆ ಕಾರಣದಿಂದ ನಮ್ಮ ಗಣಿತದಲ್ಲಿ ಇಂಥ ಸಂದರ್ಭದಲ್ಲಿ ನಮಗೆ ಸಹಾಯಕ್ಕೆ ಬರ್ತಕ್ಕಂಥ ಯಾವ ಸೂತ್ರಗಳು ನಮ್ಮ ಸಹಾಯಕ್ಕೆ ಬರ್ತವೆ. ಹಾಗಾದ್ರೆ ನಮಗೆ ಬೇಕಾದ ಪದವನ್ನು ಕಂಡುಹಿಡಿತಕ್ಕಂಥದ್ದು ಹೇಗೆ? 50ನೇ ಪದ ಬೇಕು ಅಂದ್ರೆ 50ನೇ ಪದ ಕಂಡುಹಿಡಿಬೇಕಪ್ಪ, 25ನೇ ಪದ ಬೇಕು ಅಂದ್ರೆ 25ನೇ ಪದ ಕಂಡುಹಿಡಿಬೇಕು, 15ನೇ ಪದ ಬೇಕು ಅಂದ್ರೆ 15ನೇ ಪದ ಕಂಡುಹಿಡಿಬೇಕು. ಈ ರೀತಿ ಯಾವುದೇ ಪದವನ್ನು ಕಂಡುಹಿಡಿಯಲಿಕ್ಕೆ ಒಂದು ಸೂತ್ರ ಬೇಕಲ್ಲ, ಆ ಸೂತ್ರವನ್ನ ಯಾವ ರೀತಿ ನಾವು ಡಿರೈವ್ ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ನೋಡೋಣ. ಇಲ್ಲಿ ಅದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನು ನಾವೇನಂತ ಕರಿತೀವಪ್ಪ ಅಂದ್ರೆ ಸಮಾಂತರ ಶ್ರೇಣಿಯ ಎನ್ನನೇ ಪದ, ಅಥವಾ ಇದನ್ನು ಇನ್ನೊಂದು ರೀತಿಯಲ್ಲೂ ಹೇಳ್ತೀವಿ, ಸಮಾಂತರ ಶ್ರೇಣಿಯ ಯಾವುದೇ ಪದ ಅಥವಾ ಯಾವುದೇ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ. ಗಮನಿಸಿ ವಿದ್ಯಾರ್ಥಿಗಳೇ, ಇದನ್ನು 3 ರೀತಿಯಲ್ಲಿ ಅರ್ಥೈಸ್ಕೋಬಹುದು. ಮೊದಲನೇದು ಮುಖ್ಯವಾಗಿ ಸಮಾಂತರ ಶ್ರೇಣಿಯ ಎನ್ನನೇ ಪದ, ಏನಂದ್ರೆ ಯಾವುದೇ ಪದವನ್ನು ಕಂಡುಹಿಡಿತಕ್ಕಂಥ ಸೂತ್ರ, ಅಥವಾ ಸಮಾಂತರ ಶ್ರೇಣಿಯ ಯಾವುದೇ ಪದ ಅಥವಾ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ. ಈ ರೀತಿಯಲ್ಲಿ ನಾವು 3 ರೀತಿಯಲ್ಲೂ ಕೂಡ ಅರ್ಥೈಸ್ಕೊಳ್ತೀವಿ. ಈಗ ಹಾಗಾದ್ರೆ ನಾವು ಸಮಾಂತರ ಶ್ರೇಣಿಯ ಎನ್ನನೇ ಪದವನ್ನು ಕಂಡುಹಿಡಿತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನ ನೋಡೋಣ. ಈಗಾಗಲೇ ನಿಮಗೆ ಗೊತ್ತಿದೆ, ಸಮಾಂತರ ಶ್ರೇಣಿಯ ಮೊದಲನೇ ಪದವನ್ನು ಸಾಮಾನ್ಯವಾಗಿ ಎ ಎನ್ನ ಅಕ್ಷರದಿಂದ ಸೂಚಿಸ್ತೀವಿ. ಹಾಗೆಯೇ ಸಮಾಂತರ ಶ್ರೇಣಿಯ ಮೊದಲನೇ ಪದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನು ಕೂಡಿದಾಗ 2ನೇ ಪದ ಬರುತ್ತೆ, ಅದನ್ನ ಎಗೆ ಸಾಮಾನ್ಯ ವ್ಯತ್ಯಾಸವನ್ನು ಕೂಡಿದ್ರೆ 2ನೇ ಪದ ಬರುತ್ತೆ, A + D ಎಂದು ಸೂಚಿಸ್ತೀವಿ. ಮತ್ತೆ 2ನೇ ಪದಕ್ಕೆ ಸಾಮಾನ್ಯ ವ್ಯತ್ಯಾಸ ಡಿ ಅನ್ನು ಕೂಡಿದಾಗ 3ನೇ ಪದ ಬರುತ್ತೆ, ಅದನ್ನು A + B + D ಅಂತ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಎಷ್ಟಾಗುತ್ತೆ? A + 2D ಆಗುತ್ತೆ. ಹಾಗೇನೆ ಮುಂದಿನ ಪದ A + 3D ಆಗುತ್ತೆ. ಈ ರೀತಿ ಸಮಾಂತರ ಶ್ರೇಣಿಯ ಪದಗಳಿರ್ತವೆ. ಈಗ ಬರ್ಕಂತ ಹೋದ್ರೆ ಹಾಗಾದ್ರೆ ಎನ್ನದೇ ಪದ ಅಂದ್ರೆ ಯಾವುದೋ ಒಂದು ಪದ ಏನು ಬರುತ್ತೆ, ಅದರ ರೂಪ ಹೇಗಿರುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡೋಣ. ಮಕ್ಕಳೇ, ಈಗಾಗಲೇ ನಾನು ಹೇಳಿದ್ದೀನಿ, ಮೊದಲನೇ ಪದವನ್ನು ಎ ಅಂತ ಸೂಚಿಸ್ತೀವಿ. ಇದನ್ನು ನಾನೇಂತ ಬರ್ಕೊಳ್ತೀನಿ, A1 ಅಂತ ಬರೀತೀನಿ. ಮೊದಲನೇ ಪದ ಏನಂತ ಸೂಚಿಸಿದೀವಿ? ಎ ಅಂತ ಸೂಚಿಸ್ತೀವಿ, ಹೌದಾ? ಹಾಗೆ 2ನೇ ಪದವನ್ನು ಏನಂತ ಬರ್ಕೊಂಡಿದ್ದೀವಿ? A + D ಅಂತ ಬರ್ಕೊಂಡಿದ್ದೀವಿ, ಹೌದಾ? ಹಾಗೆ 3ನೇ ಪದವನ್ನು ಏನಂತ ಬರ್ಕೊಂಡಿದ್ದೀವಿ? A + 2D ಅಂತ ಬರ್ಕೊಂಡಿದ್ದೀವಿ. ಮಕ್ಕಳು ಇಲ್ಲಿ ನೋಡಿ, ಮೊದಲನೇ ಪದವನ್ನು ಎ ಅಂತ ಬರೆದಿರೋದನ್ನ ನಾನು ಸ್ವಲ್ಪ ಬದಲಾವಣೆಯನ್ನು ಮಾಡಿ ಈ ರೀತಿ ಬರೀತೀನಿ. ಬರೀಬಹುದಾ ಅಂತ ಯೋಚನೆ ಮಾಡಿ. A + 1 - 1D ಅಂತ ಬರೀತೀನಿ. ಬರೀಬಹುದಾ? ಬರೀಬಹುದು. ಕಾರಣ ಹೇಳಿ, ನಾವಿಲ್ಲಿ ಎಗೂ A + 1 - 1D ಅಂತ ಬರ್ಕೊಂಡಿರೋದಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ಕಾರಣ ಏನಪ್ಪಾ ಅಂದ್ರೆ 1ರಲ್ಲಿ 1 ಹೋದ್ರೆ 0, 0 × D ಅಂದ್ರೆ 0ನೇ ಆಗುತ್ತೆ. ಎಗೆ 0 ಕೂಡಿದ್ರೆ ಮತ್ತೆ ಏನೇ ಬರುತ್ತೆ. ಅಂದ್ರೆ ಇದಕ್ಕೂ ಮತ್ತು ಇದಕ್ಕೂ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸ ಇಲ್ಲಿ ಆಗಿಲ್ಲ. ಆದ್ರಿಂದ ಎ ಅನ್ನು ನಾವು A + 1 - 1 × D ಅಂತ ಬರ್ಕೋಬಹುದು. ಅದೇ ರೀತಿ 2ನೇ ಪದವನ್ನು ನಾನು ಈ ರೀತಿ ಬರೀತೀನಿ, A +
2 ಮೈನಸ್ 1 ಇಂಟು ಡಿ ಅಂತ ಬರೀತೀವಿ. ಹೌದಾ? ನೋಡಿ, 2 ಮೈನಸ್ ಅಂದ್ರೆ 1, 2 ಮೈನಸ್ 1 ಅಂದ್ರೆ 1 ಡಿ ಆಗಿ ಇಲ್ಲಿರ್ತಕ್ಕಂಥದ್ದು ಅದೇ ಎ ಪ್ಲಸ್ 1 ಡಿ. ಎ ಪ್ಲಸ್ ಡಿ ಅಂದ್ರೆ ಅದರ ಅರ್ಥ ಎ ಪ್ಲಸ್ 1 ಡಿ ಅಂತ. ಹಾಗೆಯೇ ಮುಂದಿನ ಪದವನ್ನು ನಾನು ಅಂತ ಬರ್ತೀನಿ, ಎ ಪ್ಲಸ್ 3 ಮೈನಸ್ 1 ಇಂಟು ಡಿ ಅಂತ ಬರ್ತೀನಿ. ಹೌದಾ? ಕರೆಕ್ಟಾ? ಎ ಪ್ಲಸ್ 3 ಮೈನಸ್ 1 ಇಂಟು ಡಿ ಅಂತ ಬರ್ತದೆ. ಅಂದ್ರೆ ಇದು ಕೂಡ ಏನಾಯ್ತು, ಎ 3 ಮೈನಸ್ 1 ಅಂತ ಹೇಳಿದ್ರೆ 2 ಡಿ, ಎ ಪ್ಲಸ್ 2 ಡಿ ಆಯ್ತು. ಅಂದ್ರೆ ಈ ಪದಗಳನ್ನು ಈ ರೀತಿಯಾಗಿ ಬದಲಾಯಿಸಬಹುದು. ಈಗ ನೋಡಿ, ಈಗಾಗಲೇ A1, A2, A3 ನಾವು ಕಂಡುಹಿಡಿದುಕೊಂಡಿರ್ತಕ್ಕಂಥದ್ದೇನು ಎನ್ನನೇ ಪದ. ಈಗ ಮುಂದುವರಿತಾ ಹೋದ್ರೆ ಅದು ಎನ್ನನೇ ಪದವನ್ನ AN ಅಂತ ಸೂಚಿಸ್ತಾರೆ. AN ಅಂತ ಸೂಚಿಸ್ತೀವಿ. ಆದ್ರೆ ಅದನ್ನ ನಾವು ಯಾವ ರೀತಿ ಬರೀಬಹುದು ಅಂತಕ್ಕಂಥದ್ದು ನೋಡೋಣ. ಇಲ್ಲಿ ಗಮನಿಸಿ ಮಕ್ಕಳು, ಈ ಪ್ಯಾಟರ್ನ್ ಅನ್ನು ಗಮನಿಸಿ. ಮೊದಲನೇ ಪದ ಎ ಅಂತಕ್ಕಂಥದ್ದು ಎಲ್ಲಾ ಪದಗಳಲ್ಲೂ ಕೂಡ ಇದೆ, ಶ್ರೇಣಿಯ ಎಲ್ಲಾ ಪದಗಳಲ್ಲೂ ಕೂಡ ಇದೆ ಎ. ಹಾಗಾದ್ರೆ ಎನ್ನನೇ ಪದದಲ್ಲೂ ಕೂಡ ಎ ಬರಲೇಬೇಕು. ಯಾಕೆ ಅಂತ ಹೇಳಿದ್ರೆ, ಸಪೋಸ್ ಮುಂದಿನೆಲ್ಲರ ನೀವು A4 ಬರೆದ್ರೆ ಅವಾಗಲೂ ಕೂಡ ಏನಾಗುತ್ತೆ, ಅದು ಎ ಪ್ಲಸ್ 4 ಮೈನಸ್ 1 ಇಂಟು ಡಿ ಅಂತ, ಅಂದ್ರೆ ಎ ಇದ್ದೇ ಇರುತ್ತೆ. ಅಂದ್ರೆ ಎನ್ನನೇ ಪದದಲ್ಲೂ ಕೂಡ ಎ ಬರಲೇಬೇಕು. ಹಾಗಾಗಿ ಎ ಆಗಿ ಪ್ಲಸ್, ಮುಂದೆ ಪ್ಲಸ್ ಕೂಡ ಸಾಮಾನ್ಯವಾಗಿ ಎಲ್ಲಾ ಪದಗಳಲ್ಲೂ ಇದೆ, ಹಾಗೆ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, 1, 2, 3, 4, 5 ಈ ರೀತಿ ಮುಂದುವರಿತಾವೆ. ಅಂದ್ರೆ ಒಂದನೇ ಪದ ಇದ್ದಾಗ 1 ಬಂತು, ಎರಡನೇ ಪದ ಇದ್ದಾಗ 2 ಬಂತು, ಮೂರನೇ ಪದ ಇದ್ದಾಗ 3 ಬಂತು, ನಾಲ್ಕನೇ ಪದ ಇದ್ರೆ 4 ಬರುತ್ತೆ, ಐದನೇ ಪದ ಇದ್ರೆ 5 ಬರುತ್ತೆ. ಹಾಗೇನೆ ಮತ್ತೆ ಎನ್ನನೇ ಪದ ಇದ್ರೆ ಏನ್ ಬರಬೇಕು, ಎನ್ ಬರುತ್ತೆ. ಎನ್ ಅಂತ ಮೈನಸ್ 1 ನೋಡಿ, ಸಾಮಾನ್ಯವಾಗಿ ಎಲ್ಲಾ ಪದದಲ್ಲೂ 1 ಇದೆ, ಏನು ಬದಲಾವಣೆ ಆಗಿಲ್ಲ. ಹಾಗೆ ಎ ಅಂತ ಇತ್ತು, 1 ಅಂತಕ್ಕಂಥದ್ದು ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆಯನ್ನ ಹೊಂದಿದೆ. ಹಾಗಾಗಿ ಇಲ್ಲೂ ಕೂಡ 1 ಆಗಿದೆ. ಡಿ ಇದು ಕೂಡ ಎಲ್ಲಾ ಪದಗಳಲ್ಲೂ ಕೂಡ ಆಗಿದೆ, ಹಾಗೆ ಹೇಳ್ತೀವಿ. ಸೊ therefore ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತಕ್ಕಂಥದ್ದನ್ನ ನಾವೇನಂತ ಕರಿತೀವಿ, ಸಮಾಂತರ ಶ್ರೇಣಿಯ ಎನ್ನನೇ ಪದ ಅಂತ ಕರಿತೀವಿ. ಸಮಾಂತರ ಶ್ರೇಣಿಯ ಎನ್ನನೇ ಪದ ಅಂದ್ರೆ ಈ ಸೂತ್ರವನ್ನು ಬಳಸಿ ನಾವು ಈ ಶ್ರೇಣಿಯ ಯಾವುದೇ ಸಮಾಂತರ ಶ್ರೇಣಿಯ ಯಾವುದೇ ಪದವನ್ನು ಬೇಕಾದ್ರೂ ಕಂಡುಹಿಡಿಯಬಹುದು. ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತಕ್ಕಂಥ ಸೂತ್ರವನ್ನು ಬಳಸಿ ಇಲ್ಲಿ AN ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತಕ್ಕಂಥ ಸೂತ್ರದಲ್ಲಿ ಒಟ್ಟು ಎಷ್ಟು ಅಂಶಗಳಿದ್ದಾವೆ, ಆ ಅಂಶಗಳು ಯಾವ್ಯಾವ ಅಂತಕ್ಕಂಥದ್ದನ್ನು ಇನ್ನೊಂದ್ಸರಿ ಅವಲೋಕನ ಮಾಡ್ತೀವಿ. AN ಅಂತಕ್ಕಂಥ ಒಂದು ಅಂಶ ಇದೆ, ಎ ಅಂತಕ್ಕಂಥ ಮತ್ತೊಂದು ಅಂಶ ಇದೆ, ಎನ್ ಅಂತಕ್ಕಂಥ ಅಂಶ ಇದೆ, ಹಾಗೆ ಡಿ ಅಂತಕ್ಕಂಥ ಅಂಶ ಇದೆ. ಒಟ್ಟು ಎಷ್ಟು ಅಂಶಗಳಿದಾವೆ ಮಕ್ಕಳೇ? ಎಸ್, 4 ಅಂಶಗಳಿದಾವೆ. ಹಾಗಾದ್ರೆ ಇದರಲ್ಲಿ ನಮ್ಗೆ ಈಗಾಗಲೇ ಗೊತ್ತಿದೆ ಯಾವ್ಯಾವ್ದು ಏನೇನು ಅಂತಂದ್ರೆ, ಎ ಅಂತಂದ್ರೆ ಏನು? ಎ ಅಂದ್ರೆ ಎಸ್ ಸಮಾಂತರ ಶ್ರೇಣಿಯ ಮೊದಲನೇ ಪದ. ಹಾಗಾದ್ರೆ ಡಿ ಅಂತಂದ್ರೇನು? ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ. ಎನ್ ಅಂದ್ರೆ ಪದಗಳ ಸಂಖ್ಯೆ, ಅದು 5ನೇ ಪದನೋ 6ನೇ ಪದನೋ ಪದಗಳ ಸಂಖ್ಯೆ. ಎ ಏನಂದ್ರೆ ಅದು ಎಷ್ಟನೇದು, ಈಗ ನಾನು ಹೇಳ್ತೀನಿ 10ನೇ ಪದ, ಆ ರೀತಿ ಎಷ್ಟನೇ ಪದ ಕಂಡುಹಿಡಿಬೇಕು ಅದರ ಮೌಲ್ಯ. ಇಲ್ಲಿ 4 ಅಂಶಗಳಿದ್ದಾವೆ ಈ ಸೂತ್ರದಲ್ಲಿ. ನಮಗೆ ಈ ಸೂತ್ರವನ್ನು ಉಪಯೋಗಿಸ್ಕೊಂಡು ನಾವೇನಾದ್ರೂ ಲೆಕ್ಕ ಮಾಡಬೇಕು ಅಂತ ಹೇಳಿದ್ರೆ ಅವನು ಕನಿಷ್ಠ ಎಷ್ಟು ಅಂಶಗಳನ್ನು ಕೊಟ್ಟಿರಬೇಕು? ಎಸ್, 3 ಅಂಶಗಳನ್ನು ಕೊಟ್ಟಿದ್ರೆ ಆಗ ನಾವು ಸುಲಭವಾಗಿ 4ನೇ ಅಂಶವನ್ನು ಕಂಡುಹಿಡಿಯಬಹುದು. ಇದು ತುಂಬಾ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಸಮಾಂತರ ಶ್ರೇಣಿಯಲ್ಲಿ ಪರೀಕ್ಷೆಯಲ್ಲಿ ನಿಮಗೆ 2 ಅಥವಾ 3 ಅಂಕಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇರುತ್ತೆ. ಇದರಲ್ಲಿ ಎ ಎನ್ ಡಿ ಬೆಲೆಯನ್ನು ಕೊಟ್ಬಿಟ್ಟು AN ಕಂಡುಹಿಡಿ ಕೇಳಬಹುದು, ಅಥವಾ ಎನ್ ಬೆಲೆ ಕೊಟ್ಬಿಟ್ಟು ಡಿ ಕಂಡುಹಿಡಿಯಬಹುದು, ಅಥವಾ DN AN ಕೊಟ್ಟಿಟ್ಟು ಎ ಕಂಡುಹಿಡಿಯಬೇಕು ಕೇಳಬಹುದು. ಈ ರೀತಿ ಇದರ ಮೇಲೆ ಸುಮಾರು ಲೆಕ್ಕಗಳು ಬರ್ತವೆ. ಹಾಗಾಗಿ ನಾವು ಇವತ್ತು ಸಮಾಂತರ ಶ್ರೇಣಿಯ AN ಮೇಲೆ ಕೆಲವು ಲೆಕ್ಕಗಳನ್ನ ಮಾಡೋಣ. ಅದಕ್ಕಿಂತ ಮುಂಚೆ ಇದು ಅರ್ಥ ಇದೆಯಲ್ಲ ಮಕ್ಕಳು? ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡೋಣ ನೋಡಿ. ಇಲ್ಲಿ ನಾನು ಆಗ್ಲೇ ಹೇಳಿದೆ, ಸಮಾಂತರ ಶ್ರೇಣಿಯ ಪದಗಳನ್ನ ಎ ಪ್ಲಸ್ ಡಿ, ಎ ಪ್ಲಸ್ 2 ಡಿ, ಎ ಪ್ಲಸ್ 3 ಡಿ ಈ ರೀತಿಯಾಗಿ ನಾವು ರೂಪಿಸ್ತೀವಿ ಅಂತಕ್ಕಂಥದ್ದು ಗೊತ್ತು. ಸಮಾಂತರ ಶ್ರೇಣಿಯ ಮೊದಲನೇ ಪದವನ್ನ A1 ಅಂತ ಸೂಚಿಸಿದ್ದೀನಿ. ನಮ್ಗೆ ಗೊತ್ತಿದೆ ಮೊದಲನೇ ಪದ ಎ. ಇದನ್ನ ಏನ್ ಮಾಡ್ಕೊಂಡಿದ್ದೀನಿ ನಾನು? ಬದಲಾಯಿಸಿ ಈ ರೂಪದಲ್ಲಿ ಬರೆದಿದ್ದೀನಿ, ಎ ಪ್ಲಸ್ 1 ಮೈನಸ್ 1 ಇಂಟು ಡಿ. ಈ ರೀತಿ ಬರೆದಾಗ ಇದರ ಮೌಲ್ಯದಲ್ಲಿ ಅಥವಾ ಇದರ ಬೆಲೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆ
ಬದಲಾವಣೆ ಆಗಿದ್ದಲ್ಲ ಇರೋದ್ರಿಂದ ನಾವು ಈ ರೀತಿ ಬರೀಬಹುದು. 1 ಮೈನಸ್ 1 ಅಂದ್ರೆ 0, 0 ಇಂಟು ಡಿ ಅಂದ್ರೆ 0 ಡಿ ಆಯಿತು. ಮತ್ತೆ ಅದರ ಬೆಲೆ ಏನೇ. ಎರಡನೇ ಪದವನ್ನು ಏನಂತ ಸೂಚಿಸಿದ್ವಿ? ಎ ಪ್ಲಸ್ ಡಿ ಅಂತ ಸೂಚಿಸಿದ್ವಿ. ಇದನ್ನು ನಾನು ಬದಲಾಯಿಸಿಬಿಟ್ಟು ಎ ಪ್ಲಸ್ 2 ಮೈನಸ್ 1 ಇಂಟು ಡಿ ಬರ್ತಿದ್ದೀನಿ. ಅದೇ ರೀತಿಯಾಗಿ ಮೂರನೇ ಪದವನ್ನ ಎ ಪ್ಲಸ್ 2 ಡಿ ಅಂತ ಸೂಚಿಸ್ಕೊಂಡಿದ್ದೀವಿ. ಅದನ್ನ ಏನಂತ ಬರ್ಕೋಬಹುದು? ಎ ಪ್ಲಸ್ 3 ಮೈನಸ್ 1 ಇಂಟು ಡಿ ಅಂತ ಬರ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ನಾವು ಬರ್ಕೊಳ್ತಾ ಹೋದ್ರೆ ನಾಲ್ಕನೇ ಪದವನ್ನ ನಾವು ಎ ಪ್ಲಸ್ 3 ಡಿ ಅಂತ ಬರ್ಕೊಂಡಿದ್ದೀವಿ. ಅದನ್ನ ನಾವೇನಾದ್ರೂ ಈ ರೂಪದಲ್ಲಿ ಬರೆದ್ರೆ ಏನಾಗುತ್ತೆ? ಎ ಪ್ಲಸ್ 4 ಮೈನಸ್ 1 ಇಂಟು ಡಿ ಆಗುತ್ತೆ. ಹಾಗಾದ್ರೆ ಎನ್ನನೇ ಪದ ಕಂಡುಹಿಡಿಯಲಿಕ್ಕೆ ಹೊರಟಿದ್ವಿ. ಹಾಗಾದ್ರೆ ಎನ್ನನೇ ಪದ ಏನಾಗುತ್ತೆ ಅಂತಂದ್ರೆ ಎನ್ ಇಸ್ ಈಕ್ವಲ್ ಟು, ಇಲ್ಲಿ ಎಲ್ಲಾ ಪದಗಳಲ್ಲೂ ಎ ಅನ್ನೋದು ಹೇಗೆ ಸಾಮಾನ್ಯ ಆಗಿದೆಯೋ ಹಾಗೆ ಎನ್ನನೇ ಪದದಲ್ಲೂ ಕೂಡ ಎ ಸಾಮಾನ್ಯವಾಗಿರುತ್ತೆ. ಹಾಗೇನೆ ಪ್ಲಸ್ ಇದೆ. ಇಲ್ಲಿ ಒಂದಿತ್ತು, ಒಂದನೇ ಪದ ಬಂದಾಗ ಒಂದಿತ್ತು, ಎರಡನೇ ಪದ ಬಂದಾಗ 2 ಇತ್ತು, ಮೂರನೇ ಪದ ಬಂದಾಗ 3 ಇತ್ತು. ಅದೇ ರೀತಿ ಎನ್ನನೇ ಪದ ಬಂದಾಗ ಏನ್ ಬರಬೇಕು? ಎನ್ ಬರಬೇಕು. ಮೈನಸ್ 1 ಅಂತಕ್ಕಂಥದ್ದು ಕೂಡ ಎಲ್ಲಾ ಕಡೆಗಳಲ್ಲೂ ಕೂಡ ಸಾಮಾನ್ಯ ಇದೆ. ಒಂದು ನಾಗೆ ಇಟ್ಕೊಂಡಿದ್ದೀವಿ. ಇಂಟು ಡಿ ಅಂತಕ್ಕಂಥದ್ದು ಕೂಡ ಆಗಿದ್ರೆ ಡಿ ಇದೆ. ಸೊ ದೇರ್ಫೋರ್ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತಕ್ಕಂಥದ್ದನ್ನ ಸಮಾಂತರ ಶ್ರೇಣಿಯ ಎನ್ನನೇ ಪದವನ್ನ ಕಂಡುಹಿಡಿಯತಕ್ಕಂಥ ಸೂತ್ರ ಅಂತ ಕರಿತೀವಿ. ಈಗಾಗಲೇ ನಾವು ಈ ಸೂತ್ರವನ್ನು ಬಳಸಿ ಯಾವ ರೀತಿ ನಾವು ಲೆಕ್ಕಗಳನ್ನು ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದು ನೋಡೋಣ. ಲೆಕ್ಕ ಬರ್ಕೊಳ್ಬೇಕಲ್ಲ, ನಾನು ಹೇಳ್ತೀನಿ, ಲೆಕ್ಕ ಬರ್ಕೊಳ್ಳಿ. ಸಮಾಂತರ ಶ್ರೇಣಿಯ ಮೊದಲನೇ ಪದ 7, ಮೊದಲನೇ ಪದ 7, ಸಾಮಾನ್ಯ ವ್ಯತ್ಯಾಸ 3, ಸಾಮಾನ್ಯ ವ್ಯತ್ಯಾಸ 3, ಹಾಗೂ ಪದಗಳ ಸಂಖ್ಯೆ 8. ಪದಗಳ ಸಂಖ್ಯೆ ಏನಂತ ಸೂಚಿಸ್ತೀವಿ? ಎನ್. ಪದಗಳ ಸಂಖ್ಯೆ 8 ಆಗಿರುವ ಸಮಾಂತರ ಶ್ರೇಣಿಯ ಎನ್ನನೇ ಪದ ಕಂಡುಹಿಡಿಯಿರಿ. ಸಮಾಂತರ ಶ್ರೇಣಿಯ ಎನ್ನನೇ ಪದ ಕಂಡುಹಿಡಿಯಿರಿ. ಎನ್ನನೇ ಪದವನ್ನು ನಾವು ಈಗಾಗಲೇ ಗೊತ್ತಿದೆ ಅಂತ ಸೂಚಿಸ್ತೀವಿ, ಎ ಎನ್ ಅಂತ ಸೂಚಿಸ್ತೀವಿ. ಕಂಡುಹಿಡಿಯಬೇಕು ಕ್ವಶನ್. ನಾನು ಆಗಲೇ ಹೇಳಿದೆ, ನಮಗೆ ಕೊಟ್ಟಿರ್ತಕ್ಕಂಥ ಸೂತ್ರದಲ್ಲಿ 4 ಅಂಶಗಳಿದ್ದಾವೆ. ಅದರಲ್ಲಿ ಆ 4 ಅಂಶಗಳಲ್ಲಿ ಕನಿಷ್ಠ ಎಷ್ಟು ಬೆಲೆಗಳನ್ನು ಕೊಟ್ಟಿರಬೇಕು? 3 ಬೆಲೆಗಳನ್ನು ಕೊಟ್ಟಿರಬೇಕು. ಈ 3 ಬೆಲೆಗಳನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ 4ನೇ ಬೆಲೆಯನ್ನು ನಾವು ಕಂಡುಹಿಡಿಯಬೇಕು. ಈ ಸೂತ್ರ ಬರ್ಕೊಳ್ತೀವಿ. ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈಗ ಈ ಬೆಲೆಗಳನ್ನು ಆದೇಶ ಮಾಡಿ. ಎ ಬೆಲೆ ಎಷ್ಟಿದೆ? 7 ಪ್ಲಸ್ ಎನ್ನ ಬೆಲೆ 8 ಮೈನಸ್ 1. ಸಾಮಾನ್ಯ ವ್ಯತ್ಯಾಸ ಎಷ್ಟಿದೆ? 3. ಈಗ ಇದನ್ನ ಸಂಕ್ಷೇಪಿಸ 7 ಹಾಗೆ ಫಸ್ಟ್ ನಾವು ಯಾವಾಗ ಬ್ರಾಕೆಟ್ ಒಳಗಡೆ ಇರ್ತಕ್ಕಂಥದ್ದನ್ನು ಸಂಕ್ಷೇಪಿಸಬೇಕು. 8 ಮೈನಸ್ 1 7 ಆಯಿತು. ಇಂಟು 3 7 ಹಾಗೆ ಇರುತ್ತೆ. ಪ್ಲಸ್ 7 3 21. 21 ಪ್ಲಸ್ 7 ಎಷ್ಟಾಯ್ತು? 28. ಎಷ್ಟನೇ ಆಯ್ತು? ಎ ಎನ್ ಅಂದ್ರೆ ಎನ್ ಅಂದ್ರೆ ಎಷ್ಟು? 8ನೇ ಪದ 28. ನೋಡಿ ಮಕ್ಕಳು, ನಾವು ಬರ್ಕಂಡಲ್ಲಿ ಇದು ಶ್ರೇಣಿ ಬರೆಯೋದಾಗಿದ್ರೆ 8ನೇ ಪದ ಕಂಡುಹಿಡಿಬೇಕಾದ್ರೆ ಏನಾಗ್ತದೆ? 8 ಸರಿ ಸಾಮಾನ್ಯ ವ್ಯತ್ಯಾಸವನ್ನು ಕೂಡ್ಕೊಂತ ಹೋಗ್ಬೇಕಿತ್ತು. ಇದೇನು 8ನೇ ಪದ ಕೇಳಿದಾನೆ. ನಾವು 80ನೇ ಪದ ಬೇಕಾದ್ರೂ ಸ್ವಲ್ಪ ಒಂದೇ ಸರಿ ಕಂಡುಹಿಡಿಯಬಹುದು ಈ ಸೂತ್ರವನ್ನು ಉಪಯೋಗಿಸ್ಕೊಂಡು. ಎಷ್ಟನೇ ಪದ ಬೇಕು? 25ನೇ ಪದ ಬೇಕು ಅಂದ್ರೆ 25ನೇ ಪದ ಕಂಡುಹಿಡಿಯಬೇಕು. ಈ ಸೂತ್ರ ಇಲ್ಲದಿದ್ರೆ ನೀವು ಯೋಚನೆ ಮಾಡಿ ಎಷ್ಟು ಕಷ್ಟ ಆಗ್ತಾ ಇತ್ತು. ಇದನ್ನೇ ಸಪೋಸ್ ನಾನೇನಾದ್ರೂ 50ನೇ ಪದ ಕಂಡುಹಿಡಿಯಿರಿ ಅಂತ ಹೇಳಿ ಏನ್ ಮಾಡ್ತಾ ಇದ್ರಿ ನೀವು? ಮೊದಲನೇ ಪದ 7 ಅಂತ ಬರ್ಕೊಂತಾ ಇದ್ದೆ. ಅದಕ್ಕೆ ಸಾಮಾನ್ಯ ವ್ಯತ್ಯಾಸ ಡಿ 3 ಇರೋದ್ರಿಂದ 7 3 ಕೂಡಿದ್ರೆ 10 ಆಯ್ತು. ಆಮೇಲೆ 13 ಆಯ್ತು. ನಂತರ 4ನೇ ಪದ 16 ಆಯ್ತು. ಈ ರೀತಿ ಬರ್ಕಂತ ನಾನು ಏನಾದ್ರು 80ನೇ ಪದ ಕಂಡುಹಿಡಿಬೇಕು ಅಂದ್ರೆ ಎಷ್ಟು ಸರಿ ಹೇಳ್ತಿದ್ದೆ? 80 ಸರಿ ಕೂಡಿ ಬರೀಬೇಕು. ಕೂಡೋದ್ರಲ್ಲಿ ತಪ್ಪಾಗೋ ಚಾನ್ಸಸ್ ಇರ್ತದೆ. ಆದ್ರಿಂದ ನಾವು ಈ ಸೂತ್ರವನ್ನು ಬಳಸಿ, ಸಮಾಂತರ ಶ್ರೇಣಿ ಎನ್ನನೇ ಪದದ ಸೂತ್ರವನ್ನು ಬಳಸಿ ಅತ್ಯಂತ ಸುಲಭವಾಗಿ ನಮಗೆ ಬೇಕಾದ ಸಮಾಂತರ ಶ್ರೇಣಿಯ ಯಾವುದೇ ಪದವನ್ನು ಬೇಕಾದರೂ ಕಂಡುಹಿಡಿಯಬಹುದು. ಅರ್ಥ ಆಯ್ತು ಮಕ್ಕಳ? ಬರ್ಕೊಳ್ಳಿ. ನೀವೆಲ್ಲನೇ ಬೇಕಾದ್ರೆ ಸ್ಕ್ರೀನ್ ಶಾಟ್ ಮಾಡ್ಬಿಟ್ಟು ಹಾಗೇನೆ ಬರ್ಕೋಬಹುದು. ನಂತರ ನೀವು ಸಮಯ ತಗೊಂಡು ಬರ್ಕೋಬಹುದು. ಮುಂದಿನ ಲೆಕ್ಕಕ್ಕೆ ಹೋಗೋಣ. ಇದೇ ತರದಿ ಇನ್ನೊಂದು ಲೆಕ್ಕ. ಸಮಾಂತರ ಶ್ರೇಣಿಯ ಮೊದಲ ಪದ -18, ಮೊದಲ ಪದ -18
nನೇ ಪದ 10 ಹಾಗೂ an is equal to 0 ಆದರೆ an is equal to 0 ಆದರೆ ಆ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ. ಆ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ. ಸಾಮಾನ್ಯ ವ್ಯತ್ಯಾಸ ಗೊತ್ತಿಲ್ಲ, ಹಾಗಾಗಿ ಅದನ್ನು ಕ್ವಶನ್ ಮಾಡ್ತಾರೆ. ಇಲ್ಲೂ ಕೂಡ ನೋಡ್ತಾ ಇದ್ದೀರಾ 3 ಅಂಶ ಗೊತ್ತಿದೆ. ನಾವು ಇನ್ನೊಂದು ಅಂಶನ ನಾವು ಸುಲಭವಾಗಿ ಕಂಡುಹಿಡಿಯಬಹುದು. ಇದೇ ಸೂತ್ರನ ಬಳಸ್ತೀವಿ. ಪಡ್ತೀರಾ ನೀವು? ಪ್ರಯತ್ನ ಪಡಿ, ನೋಡಿ ಆಗಿದೆ. ಇಲ್ಲಿ ನೋಡಿ, ನೀವು ಆಮೇಲೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಲೆಕ್ಕಗಳನ್ನು ಮಾಡಿದ್ರೆ ಇಲ್ಲ an is equal to a plus n minus 1 into d ನಲ್ಲಿ ಯಾವ್ಯಾವ ಬೆಲೆಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಆದೇಶ ಮಾಡ್ತಾ ಹೋಗೋಣ. ಎ ಬೆಲೆ ಕೊಟ್ಟಿದ್ದಾರೆ, ಎ ಎಷ್ಟಂತೆ -18 ಪ್ಲಸ್ ಎನ್ ಬೆಲೆ ಕೊಟ್ಟಿದ್ದಾರೆ ಎಷ್ಟು 10 -1 ಹಾಗೆ ಇರುತ್ತೆ. ಡಿ ಅಂತಕ್ಕಂಥದ್ದು ಎಷ್ಟಿದೆ ಕಂಡುಹಿಡಿಬೇಕಾಗಿದೆ. ಆ ಕಂಡುಹಿಡಿಬೇಕಾಗಿರ್ತಕ್ಕಂಥದ್ದನ್ನ ಹಾಗೆ ಬರ್ಕೊಳ್ಳೋಣ. ಡಿ an is equal to 0 ಅಂದ್ರೆ ನಾವು ಈ ರೀತಿ ಬರ್ಕೊಳ್ತಾ ಹೋದಾಗ ಯಾವುದೋ ಒಂದು ಪದ 0 ಆಗುತ್ತೆ. ಸೊ ಅದು ಎಷ್ಟನೇ ಪದ? 10ನೇ ಪದ 0 ಆಗುತ್ತೆ. ಹಾಗಾಗಿ 10ನೇ ಪದ 0 ಆಗಬೇಕು ಅಂದ್ರೆ ನಾವು ಸಾಮಾನ್ಯ ವ್ಯತ್ಯಾಸ ಏನೇನು ಕೊಡ್ತಾ ಹೋಗ್ಬೇಕು -18ಕ್ಕೆ ಅಂತ ಅರ್ಥ. ಈಗ ಲೆಕ್ಕ ಮಾಡಿದ್ರೆ ನನ್ನ ಪದ -18 ಹಾಗೆ ಇರಲಿ ಪ್ಲಸ್ 10 - 1 9 ಇಂಟು ಡಿ 9d 0 ಹಾಗೆ ಬರ್ಕೊಳ್ತೀನಿ. ಇಲ್ಲಿ ಮೈನಸ್ ಇರೋದ್ರಿಂದ -18 ಬಲಭಾಗದಿಂದ ನಾನು ಏನು ಮಾಡ್ತೀನಿ ಎಡಭಾಗಕ್ಕೆ ಕಳಿಸ್ತೇನೆ. -18 ಬಲ ಈಕ್ವೇಶನ್ ಬಲಭಾಗದಿಂದ ಎಡಭಾಗಕ್ಕೆ ಬಂದಾಗ ನಿಮಗೆ ಗೊತ್ತಿದೆ ಚಿಹ್ನೆಯಲ್ಲಿ ಬದಲಾವಣೆ ಆಗುತ್ತೆ. ಎಷ್ಟಾಯ್ತು? +18 ಆಯ್ತು. ಇಸ್ ಈಕ್ವಲ್ ಟು ಎಷ್ಟಾಯ್ತು? 9d ಆಯ್ತು. ನೆಕ್ಸ್ಟ್ ಡಿ ಬೆಲೆ ಕಂಡುಹಿಡಿಯಬೇಕಾಗಿರೋದ್ರಿಂದ ಡಿ ಅನ್ನ ಇಲ್ಲೇ ಇಟ್ಕೊಂಡು ಯಾವ್ದನ್ನು ಕಳಿಸ್ಬೇಕು? 9ನ ಕಳಿಸ್ಬೇಕು. ಎಷ್ಟಾಗುತ್ತೆ ಮಕ್ಕಳೇ? ಇನ್ನು ಕೆಲವರು ಕನ್ಫ್ಯೂಸ್ ಮಾಡ್ಕೊಂತಿದ್ರಲ್ವಾ? 18 - 9 ಅಂತೀರ. 18 - 9 ಅಲ್ಲ, ಇಲ್ಲಿ ಇದನ್ನ ಇನ್ನೊಂದ್ಸರಿ ಗಮನಿಸಿದ್ರೆ ಯಾವಾಗ ಎರಡು ಪದಗಳ ನಡುವೆ ಪ್ಲಸ್ ಅಥವಾ ಮೈನಸ್ ಚಿಹ್ನೆ ಇದ್ದಾಗ ಆ ಸಂಖ್ಯೆ ಎಡಬದಿಯಿಂದ ಬಲಕ್ಕೆ ಅಥವಾ ಬಲಬದಿಯಿಂದ ಎಡಕ್ಕೆ ಬಂದಾಗ ಚಿಹ್ನೆನಲ್ಲಿ ಬದಲಾವಣೆ ಆಗುತ್ತೆ. ಇಲ್ಲಿ ಇವೆರಡರ ಮಧ್ಯೆ ಪ್ಲಸ್ ಇತ್ತು, ಹಾಗಾಗಿ ಅದು ಬಲಗಡೆಯಿಂದ ಎಡಗಡೆಗೆ ಬಂದಾಗ ಮೈನಸ್ ಇದ್ದು +18 ಆಯ್ತು. 0 + 18 ಆಯ್ತು. ಅದನ್ನು ನೇರವಾಗಿ 18 ಅಂತ ಬರ್ತದೆ. ಅದನ್ನು ಇಲ್ಲಿ ಈ 9 ಮತ್ತು ಡಿಗಳ ನಡುವೆ ಏನ್ ಚಿಹ್ನೆ ಇದೆ? ಏನು ಇಲ್ಲ ಅಂದ್ರೆ ಏನ್ ಚಿಹ್ನೆ? ಇಂಟು ಚಿಹ್ನೆ ಇದೆ. ಇದನ್ನು ಗಮನಿಸಿ, ಇದನ್ನು ತುಂಬಾ ಜನ ತಪ್ಪು ಮಾಡ್ತಿದ್ದಾರೆ. ಇಂಟು ಚಿಹ್ನೆ ಇದೆ. ಇಂಟು ಇದ್ದಾಗ ಏನಾಗ್ಬೇಕದು? ಡಿವೈಡೆಡ್ ಬೈ ಆಗಬೇಕು. ಅಂದ್ರೆ ಅಂಶದಲ್ಲಿದ್ರೆ ಛೇದಕ್ಕೆ ಬರಬೇಕು, ಛೇದದಲ್ಲಿದ್ರೆ ಅಂಶಕ್ಕೆ ಹೋಗಬೇಕು. ಈಗ 18 ಅಂಶದಲ್ಲಿದೆ ಬೈ 9 ಅಂಶದಲ್ಲಿರ್ತಕ್ಕಂಥದ್ದು ಛೇದಕ್ಕೆ ಬಂದಾಗ ಡಿವೈಡೆಡ್ ಬೈ 9 ಆಯ್ತು. ಸಂಕ್ಷೇಪಿಸಿ 9 1 9 2 ಅಂದ್ರೆ ಇಲ್ಲೇನಾಯ್ತು? ಡಿ ಇಸ್ ಈಕ್ವಲ್ ಟು 2 ಆಯ್ತು. ಸಾಮಾನ್ಯ ವ್ಯತ್ಯಾಸ 2 ಆಯ್ತು. ನೋಡಿ, ನಿಮಗೆ ಅನುಮಾನ ಬರ್ಬೋದಿದೆಯಲ್ಲ, ಮಾಡ್ತಾ ಇದ್ದಾರಲ್ಲ ಸರಿನಾ ಲೆಕ್ಕ ಅಂತ. ಬೇಕಾದ್ರೆ ಚೆಕ್ ಮಾಡೋಣ ನಾವು. ನಿಮಗೆ ನೀವೇ ತಾಳೆ ಮಾಡ್ಬೋದಿಲ್ಲ. ಈಗಾಗಲೇ ಅವರೇ ಹೇಳಿದರೆ ಮೊದಲನೇ ಪದ ಎಷ್ಟಪ್ಪ? -18. ಹೌದಾ? ಈಗ ನಾವು ಕಂಡುಹಿಡ್ಕೊಂಡಿದ್ವಿ ಸಾಮಾನ್ಯ ವ್ಯತ್ಯಾಸ ಎಷ್ಟು ಅಂತ, +2 ಅಂತ ಅಥವಾ 2 ಅಂತ ಕಂಡುಹಿಡ್ಕೊಂಡಿದ್ವಿ. ಇಲ್ಲಿ ನಾವು ಹೇಳ್ತಾ ಇದ್ದೀವಿ ಇದ್ರ ಪ್ರಕಾರ 10ನೇ ಪದ 0 ಬರ್ಬೇಕಿತ್ತು. ಹೌದಾ? 10ನೇ ಪದ 0 ಬರಬೇಕು. ನೋಡೋಣ, ಇದನ್ನು ತಾಳೆ ಮಾಡೋಣ. 10ನೇ ಪದ ಮತ್ತು 1ನೇ ಪದ. ಈಗ 2ನೇ ಪದ ಬೇಕು ಅಂದ್ರೆ ಮೊದಲನೇ ಪದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನು ಕೂಡಬೇಕು. ಸಾಮಾನ್ಯ ವ್ಯತ್ಯಾಸ ಎಷ್ಟು? ಈಗಾಗಲೇ ಕಂಡುಹಿಡ್ಕೊಂಡಿದ್ದೀವಿ 2. -18ಕ್ಕೆ +2 ಕೂಡಿದಾಗ ಎಷ್ಟಾಗುತ್ತೆ? 2 ಕಡಿಮೆ ಆಗುತ್ತೆ, ಕಳೀತೀವಿ. ಹೌದಾ? -16. ಹಾಗೇನೆ -16ಕ್ಕೆ +2 ಕೂಡಿದಾಗ -14. ನಂತರ -12. ನಂತರ -10. ನೆಕ್ಸ್ಟ್ -8. -6. -4. ಮುಂದಿನ ಪದ -2. ಮುಂದಿನ ಪದ -2ಕ್ಕೆ ಮತ್ತೆ 2 ಕೂಡಿದಾಗ 0 ಆಯ್ತು. ಅಂದ್ರೆ ಈಗ ನಾವು ಚೆಕ್ ಮಾಡಿದ್ರೆ 0 ಎಷ್ಟನೇ ಪದ ಆಗಿರ್ಬೇಕು? ನಮ್ಮ ಹತ್ರ 10ನೇ ಪದ ಆಗಿರ್ಬೇಕು. ನೋಡೋಣ, ಆಗಿದೆ 1 2 3 4 5 6 7 8 9 10 ಅಲ್ವಾ? 10ನೇ ಪದ ಆಗಿರೋದ್ರಿಂದ ಅಲ್ಲಿಗೆ ನಾವು ಮಾಡಿರ್ತಕ್ಕಂಥ ಲೆಕ್ಕ ಕರೆಕ್ಟ್ ಇದೆ. ಈ ಸೂತ್ರವನ್ನು ಉಪಯೋಗಿಸಾಗಂದ್ರೆ ನಮಗೆ ನಂಬಿಕೆ ಬಂದಿಲ್ಲ. ಈ ಸೂತ್ರವನ್ನು ಉಪಯೋಗಿಸಿ ನಾವು ಯಾವುದೇ ಪದವನ್ನು ಬೇಕಾದರೂ ಕಂಡುಹಿಡಿಯಬಹುದು. ಇದರಲ್ಲಿ ಏನು ಯಾವುದೇ ರೀತಿಯಾಗಿರ್ತಕ್ಕಂಥ ಮೋಸ ಆಗೋದಿಲ್ಲ. ಇದು ಯಾವುದೇ ರೀತಿಯಾಗಿರ್ತಕ್ಕಂಥ
ಯಾವುದು ಅಲ್ಲ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಅಲ್ವಾ. ಓಕೆ, ಅರ್ಥ ಆಯ್ತಲ್ಲ. ಇದನ್ನು ಕೂಡ ಆನಂತರ ನೀವು ಸ್ಕ್ರೀನ್ ಶಾಟ್ ಮಾಡಿ ಬರ್ಕೊಳ್ಳಿ ನೋಟ್ಸ್. ಮುಂದಕ್ಕೆ ಹೋಗೋಣ. ಮುಂದಿನ ಲೆಕ್ಕ ಈ ರೀತಿ ಇದೆ. 7, 13, 19 ಡ್ಯಾಶ್ 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 205. ಈ ಸಮಾಂತರ ಶ್ರೇಣಿಯಲ್ಲಿರುವ ಈ ಸಮಾಂತರ ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆ ಕಂಡುಹಿಡಿಯಿರಿ. ಈ ಸಮಾಂತರ ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆ ಕಂಡುಹಿಡಿಯಿರಿ. ಯಾಕಂದ್ರ ರಿಪೀಟ್ ಅನ್ಸಗೆ 7, 13, 19 ಡ್ಯಾಶ್ 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 ಅಂದ್ರೆ ಇತ್ಯಾದಿ. ಹೀಗೆ ಬರ್ಕಂತ ಹೋದಾಗ ಆ ಶ್ರೇಣಿಯಲ್ಲಿ ಇನ್ನೊಂದು ಪದ ಬರುತ್ತಂತೆ. ಅದು ಯಾವ್ದಾದ್ರು 205 ಅಂತ ಬರುತ್ತಂತೆ. ಹಾಗಾದ್ರೆ ಅಲ್ಲಿ ಈ ಶ್ರೇಣಿಯಲ್ಲಿ ಎಷ್ಟು ಪದಗಳಿದಾವೆ ಅಂತಕ್ಕಂಥದ್ದನ್ನು ಕಂಡುಹಿಡಿಯಬೇಕು. ಈಗ ಇಲ್ಲಿ ನಾವು ಈ ಶ್ರೇಣಿಯನ್ನು ನೋಡ್ಕೊಂತ ಹೋದಾಗ ಏನೇನು ಅಂಶ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ. ಮೊದಲನೇ ಪದ ನೀವು ಸುಲಭವಾಗಿ ಗೊತ್ತಾಗುತ್ತೆ. ಎಷ್ಟು ಮಕ್ಕಳ? ಎಸ್, ಮೊದಲನೇ ಪದ ಎಷ್ಟು? 7. ಸಾಮಾನ್ಯ ವ್ಯತ್ಯಾಸ ಎಷ್ಟಪ್ಪ? ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಬೇಕು ಅಂದ್ರೆ ಎರಡನೇ ಪದದಲ್ಲಿ ಒಂದನೇ ಪದವನ್ನ ಕಳೆದು ನೋಡ್ಬೇಕು, ಅಥವಾ ಮೂರನೇ ಪದದಲ್ಲಾದ್ರೂ ಎರಡನೇ ಪದವನ್ನ ಕಳೆದು ನೋಡ್ಬೋದು. ನಾವಿಲ್ಲಿ ಡಿ ಇಸ್ ಈಕ್ವಲ್ ಟು ಏನಾಗುತ್ತೆ? 13 ಮೈನಸ್ 7 ಅಂದ್ರೆ ಎಷ್ಟಾಯ್ತು? 6. ಹೌದಾ? ನೆಕ್ಸ್ಟ್, ಹಾಗಾದ್ರೆ 205 ಅಂತಕ್ಕಂಥದ್ದೇನು? ಇದು ತುಂಬಾ ಮುಖ್ಯವಾಗಿರ್ತಕ್ಕಂಥ ಲೆಕ್ಕ. ಕೆಲವರು ಕನ್ಫ್ಯೂಸ್ ಮಾಡ್ಕೊಳ್ತೀರ. ಇದು ಕೆಲವರು ಎನ್ ಅನ್ಕೊಂತೀರಾ, ಕೆಲವರು ಇದನ್ನ ಎ ಎನ್ ಅನ್ಕೊಂತೀರ. ಏನಾಗಿದೆ ಇದು ಹೇಳಿ? ಎಸ್, ಇದ್ರ ಬೆಲೆ ಏನಿದು? ಯಾವ್ದ್ರ ಬೆಲೆ? ಎ ಎನ್ ನ ಬೆಲೆ. ಇದು ಎನ್ ಅಲ್ಲಿ ಎಷ್ಟು ಪದಗಳಿದಾವೆ ಅಂತ ಅವರೇ ಕ್ವಶನ್ ಕೇಳಿದ್ದಾರೆ. ಎಷ್ಟು ಪದಗಳು ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದ್ದೀನಿ. ಎಷ್ಟು ಪದಗಳ ಸಂಖ್ಯೆ ಅಂತಕ್ಕಂಥದ್ದು ಏನಿದೆ ಅದು ಎನ್ ನ ಬೆಲೆ. ಎನ್ ನ ಬೆಲೆಯನ್ನು ನಾವು ಕಂಡುಹಿಡಿಬೇಕು. ಹಾಗಾದ್ರೆ ಇದು ಶ್ರೇಣಿಯ ಒಂದು ಭಾಗ ಆಗಿರೋದ್ರಿಂದ 205 ಅಂತಕ್ಕಂಥದ್ದು ಎ ಎನ್ ನ ಬೆಲೆ. ಕನ್ಫ್ಯೂಸ್ ಮಾಡಬಹುದು. ಎ ಎನ್ ಇಸ್ ಈಕ್ವಲ್ ಟು ಎಷ್ಟಿದೆ? ಹಾಗಾದ್ರೆ 205 ಇದೆ. ಏನ್ ಕಂಡುಹಿಡಿಬೇಕು ನಾವು? ಎನ್ ಕಂಡುಹಿಡಿಬೇಕು. ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಅರ್ಥ ಆಯ್ತಾ? ಸೂತ್ರ ಜಾಡಿಸ್ತೀವಿ. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಈ ಬೆಲೆಗಳನ್ನ ಆದೇಶ. ಎ ಎನ್ ನ ಬೆಲೆ ಎಷ್ಟು? 205. ಎ ಯ ಬೆಲೆ 7 ಪ್ಲಸ್ ಎನ್ ನ ಬೆಲೆ ಏನ್ ಮಾಡ್ಬೇಕು? ಕಂಡುಹಿಡಿಬೇಕಾಗಿರೋದ್ರಿಂದ ಅದನ್ನೇನ್ ಮಾಡೋಣ? ಹಾಗೆ ಬರೋಣ. ಎನ್ ಮೈನಸ್ 1. ಡಿ ಅಂತಂದ್ರೆ ಎಷ್ಟು? 6. ಸಿಂಪ್ಲಿಫೈ ಮಾಡೋಣ. 205 ಎಡಭಾಗದಲ್ಲಿ ಇರ್ತಕ್ಕಂಥದ್ದನ್ನ ಹಾಗೆ ಇಡೋಣ. ನಾನು ಆಗ್ಲೇ ಏನು ಹೇಳಿದ್ದೆ? ಬ್ರಾಕೆಟ್ ಒಳಗಡೆ ಇರ್ತಕ್ಕಂಥದ್ದನ್ನ ಫಸ್ಟ್ ಸಿಂಪ್ಲಿಫೈ ಮಾಡಬೇಕು ಅಂತ ಹೇಳಿದೆ. ಆದ್ರೆ ಇಲ್ಲಿ ಎನ್ ನಲ್ಲಿ ಒಂದು ಕಳೀಲಿಕ್ಕೆ ಬರುತ್ತಾ? ಬರೋದಿಲ್ಲ. ಯಾಕೆ ಕಳೀಲಿಕ್ಕೆ ಬರೋದಿಲ್ಲ? ಇವೆರಡು ವಿಜಾತಿ ಪದಗಳು. ಇದು ಚರಾಕ್ಷರ, ಇದು ಒಂದು ಸಂಖ್ಯೆ. ಹಾಗಾಗಿ ಎನ್ನಲ್ಲಿ ಒಂದನ್ನು ಕಳೀಲಿಕ್ಕೆ ಬರೋದಿಲ್ಲ. ಆದ್ರೆ ಹಿಂದಿನ ಲೆಕ್ಕದಲ್ಲಿ ಆದ್ರೆ ಇದರಲ್ಲಿ 1 ಹೋದ್ರೆ ಅಂದ್ರೆ 4 ಅಂತ ಇಟ್ಬಿಡ್ತಾ ಇದ್ವಿ. 2 ಸಂಖ್ಯೆ ಆಗಿದೆ. ಗಮನಿಸ್ಬೇಕು. ಇಂಥ ನೀವು ಸಿಂಪ್ಲಿಫಿಕೇಶನ್ ಅಂದ್ರೆ ತುಂಬಾ ತಪ್ಪು ಮಾಡ್ತಕ್ಕಂಥದ್ದು. ಹಾಗಾಗಿ ಮ್ಯಾಥಮೆಟಿಕ್ಸ್ ಅಲ್ಲಿ ಬೇಸಿಕ್ ತುಂಬಾ ಚೆನ್ನಾಗಿ ಗೊತ್ತಿರಬೇಕು. ಈಗ 7 ಪ್ಲಸ್ ಎನ್ ಮೈನಸ್ 1 ಹಾಗೆ ಬರ್ಕೊಳ್ತೀನಿ. ಮುಂಚೆ ಇಲ್ಲೇನಿದೆ ಮಧ್ಯ? ಇಂಟು ಇದೆ. ಇಂಟು ಇರೋದ್ರಿಂದ ನಾವೇನ್ ಮಾಡೋಣ? 6 ಇವಕ್ಕೆ ಗುಣಿಸೋಣ. 6 ಇಂಟು ಎನ್ 6 ಎನ್ ಮೈನಸ್ 6 ಒಂದೇ 6. ನೋಡಿ ಮಕ್ಕಳು, ಇನ್ನೂ ಒಂದು ತಪ್ಪು ಮಾಡ್ತಾರೆ. ಏನ್ ತಪ್ಪು ಮಾಡ್ತೀರ ಹೇಳಿ? 6ರಿಂದ ಕೇವಲ ಎನ್ನಿ ಗುಣಿಸ್ತೀರಾ, 1 ಗುಣಿಸೋದು ಬಿಡ್ತೀರಾ. ಅಥವಾ ಇದ್ರ ಪಕ್ಕ ಇದೆ ಅಂತ 6 ಗುಣಿಸ್ತೀರಾ, ಎಣ್ಣೆ ಗುಣಿಸೋದು. ಒಂದು ಬ್ರಾಕೆಟ್ ಇತ್ತು ಅಂದ್ರೆ ಬ್ರಾಕೆಟ್ ಅಲ್ಲಿ 2 ಪದ ಇದ್ರೆ 2 ಪದಕ್ಕೂ ಪಕ್ಕದಲ್ಲಿರ್ತಕ್ಕಂಥ ಸಂಖ್ಯೆಯಿಂದ ಗುಣಿಸ್ಕೋಬೇಕು. 3 ಪದ ಇತ್ತು ಅಂದ್ರೆ 3 ಪದಗಳಿಗೂ ಆ ಸಂಖ್ಯೆಯಿಂದ ಗುಣಿಸ್ಬೇಕು. 10 ಇದ್ರೆ 10 ಪದಕ್ಕೂ ಕೂಡ ಆ ಸಂಖ್ಯೆಯಿಂದ ಗುಣಿಸ್ಬೇಕು. ಇದು ಮರಿಬಾರ್ದು. ಅರ್ಥ ಆಯ್ತಾ? ಸೊ ಎನ್ ಮೈ ಇದ್ರೆ ಓದ್ಬೇಕಾದ್ರೆ ಗೊತ್ತಾಗುತ್ತೆ ನಮ್ಗೆ ಏನ್ ಮಾಡ್ಬೇಕು. 7 ಓದೋದು ನೋಡಿ ನಾವು. 7 ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಅದೇ ಹೇಳ್ತಾ ಇದ್ದೆ, ಇಂಟು ಡಿ ಡೈರೆಕ್ಷನ್ ಕೊಡ್ತಾ ಇದ್ದೆ. ಅಂದ್ರೆ ಇಂಟು ಅಂದ್ರೆ ಗುಣಿಸು ಅಂತ. ಗುಣಿಸು ನೀವು ಇದನ್ನ ಅಂತ.
ಇದ್ರ ಜೊತೆ ಗುಣಿಸ್ಬೇಕು. ನಾನು ಗುಣಿಸಿದ್ದೀನಿ 6 ಇಂಟು ಎನ್ 6n. ಫಸ್ಟ್ ಚಿಹ್ನೆ ಗುಣಿಸ್ಕೊಂತೀವಿ. ಪ್ಲಸ್ ಇಂಟು ಮೈನಸ್ ಮೈನಸ್ 6 1 6. ನೆಕ್ಸ್ಟ್ 205 ಒಂದೇ ಇದೆ, ತೊಂದರೆ ಇಲ್ಲ, ಹಾಗೆ ಬರೋಣ. ದಟ್ ಈಸ್ ಈಕ್ವಲ್ ಟು ಇಲ್ಲಿ ಇದನ್ನ ಕೂಡ್ಲಿಕ್ಕೆ ಬರುತ್ತಾ? ಬರೋದಿಲ್ಲ. ಯಾಕೆ ಹೇಳಿ? ಇವೆರಡು ಮತ್ತೆ ವಿಜಾತಿ ಪದಗಳು, ಹಾಗಾಗಿ ಕೂಡ್ಲಿಕ್ಕೆ ಬರೋದಿಲ್ಲ. ಹಾಗಾದ್ರೆ ಇಲ್ಲಿರ್ತಕ್ಕಂಥ ಸಜಾತಿ ಪದಗಳು ಯಾವ್ಯಾವು? ಸಂಖ್ಯೆಗಳು. ಸಜಾತಿ ಪದಗಳು ಅಂದ ತಕ್ಷಣ ನೋಡಿದ ತಕ್ಷಣ ನೆಕ್ಸ್ಟ್ ಏನ್ ನೋಡ್ಬೇಕು? ಎಸ್, ವೆರಿ ಗುಡ್. ಚಿಹ್ನೆಗಳನ್ನ ನೋಡ್ಬೇಕು. ಚಿಹ್ನೆಗಳು ಏನಾಗಿದ್ದಾವೆ ಇಲ್ಲಿ? ಬೇರೆ ಬೇರೆ ಆಗಿದ್ದಾವೆ. ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ. ಚಿಹ್ನೆ ಬೇರೆ ಬೇರೆ ಆಗಿದೆ, ಏನ್ ಮಾಡ್ಬೇಕು ನಾವು? ಕಳಿಬೇಕು. ಸೊ ಹಾಗಾದ್ರೆ 7 6 ಎಷ್ಟು ಬರುತ್ತೆ? 1 ಬರುತ್ತೆ. ಕಳೆದ ತಕ್ಷಣ ದೊಡ್ಡ ಅಂಕಿ ಹಿಂದಿರ್ತಕ್ಕಂಥ ಚಿಹ್ನೆ, ಇವೆರಡು ದೊಡ್ಡ ಅಂಕಿ 7 ಹಿಂದಿರ್ತಕ್ಕಂಥ ಚಿಹ್ನೆ ಏನು ಇಲ್ಲ ಅಂತ ಹೇಳಿದ್ರೆ ಅದರ ಅರ್ಥ ಪ್ಲಸ್. ಹಾಗಾದ್ರೆ ಉಳಿದಿದ್ದನ್ನು ಏನು ಬದಲಾವಣೆ ಮಾಡಿಲ್ಲ, ಹಾಗೆ ಬರಬೇಕು. 6 n ಅಂತ ಬರುತ್ತೆ. ಮತ್ತೆ ಕೂಡ್ಲಿಕ್ಕೆ ಬರುತ್ತೆ, ಮತ್ತು ಅದೇ ಮತ್ತು ಈ ವಿಜಾತಿ ಪದಗಳಾಗಿರೋದ್ರಿಂದ ಕೂಡ್ಲಿಕ್ಕೆ ಬರುತ್ತೆ. ನಾವು ಯಾವಾಗಲೂ ಅಷ್ಟೇ ಸಜಾತಿ ಪದಗಳನ್ನೆಲ್ಲ ಒಂದ್ ಕಡೆ ಮಾಡ್ಕೋಬೇಕು. ಯಾಕೆ ಈ ಕಡೆ ಕಳಿಸ್ತಿದ್ರೆ ಅದರ ಅರ್ಥ ಹಾಗೇನೆ. ಈಗ ಒಂದನ್ನ ನಾವೇನ್ ಮಾಡೋಣ? ಎಡಗಡೆ ಕಳಿಸೋಣ. ಯಾಕೆ? ಇಲ್ಲೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಒಂದೇ ರೀತಿಯ ಜಾತಿಯನ್ನು ಹೊಂದಿರತಕ್ಕಂಥ ಸಂಖ್ಯೆ ಎಡಗಡೆ ಕಳಿಸ್ತಾರೆ. ನಾನು ಆಗಲೇ ಹೇಳ್ತಿದ್ದೆ 205 ಅವೆರಡರ ಮಧ್ಯೆ ಪ್ಲಸ್ ಇದ್ರೆ ಅದು ಈಕ್ವಲ್ಸ್ ಇಂದ ಎಡಬದಿಗೆ ಅಥವಾ ಬಲಬದಿಗೆ ಬಂದಾಗ ಚಿಹ್ನೆಯಲ್ಲಿ ಬದಲಾವಣೆ ಆಗುತ್ತೆ. -1 ದಟ್ ಈಸ್ ಈಕ್ವಲ್ ಟು 6n. ಈಗ 205ರಲ್ಲಿ 1 ಹೋದ್ರೆ ಎಷ್ಟು ಮಕ್ಕಳ? 200 ಕಾಣೋದಿಲ್ವಾ? 204 ಈಸ್ ಈಕ್ವಲ್ ಟು ಎಷ್ಟಿದೆ? 6n. ಕರೆಕ್ಟಾ? ಈಗ ನಾವೇನ್ ಕಂಡು ಕೊಟ್ಟಿದ್ವಿ? ಎನ್ನ ನಾವೆಲ್ಲ ಕಂಡಿದ್ದೀವಿ. ಇವೆರಡು ಮಧ್ಯೆ ಏನ್ ಚಿಹ್ನೆ ಇದೆ? ಇಂಟು ಇದೆ. ಇಂಟು ಇದ್ರೆ ಡಿವೈಡೆಡ್ ಬೈ ಈ ಕಡೆ ಹೋದಾಗ ಎಲ್ಲಿ ಬರಬೇಕು? ಛೇದಕ್ಕೆ ಬರಬೇಕು. ದೇರ್ಫೋರ್ n ಇಸ್ ಈಕ್ವಲ್ ಟು 204 ಡಿವೈಡೆಡ್ ಬೈ 6. ಈಗ ಬಾಕ್ಸ್ 6 1 6 3 18, 2 ಉಳಿತು 24 ಆಯ್ತು. 6 4 20 ಅಂದ್ರೆ n ಇಸ್ ಈಕ್ವಲ್ ಟು 34 ಆಯ್ತು. ಅಂದ್ರೆ ಅದರ ಅರ್ಥ ಏನು? ನಾವು ಆಗಲೇ ಶ್ರೇಣಿ ಬರ್ಕೊಂಡಿದ್ವಲ್ಲ, ಏನು 7 ಪ್ಲಸ್ 13 ಪ್ಲಸ್ 19 ಡಾಶ್ 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 ಈ ಶ್ರೇಣಿ 205 ಇದು ಎಷ್ಟನೇ ಪದ ಅಂತ ಬರ್ಕೊಂಡಿದ್ವಲ್ಲ, ಅಂದ್ರೆ 34ನೇ ಪದ 205 ಆಗುತ್ತೆ. 34ನೇ ಪದ 205 ಆಗುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಈ ರೀತಿಯಲ್ಲಿ ಈ ಸಮಾಂತರ ಶ್ರೇಣಿಯಲ್ಲಿ ಏನು 4 ಅಂಶಗಳಿರುತ್ತೋ ಈ 4 ಅಂಶಗಳಲ್ಲಿ ಅವನು ಯಾವುದ್ರದ್ದಾದ್ರೂ ಒಂದು ಬೆಲೆಯನ್ನು ಕಂಡುಹಿಡಿಯಲಿಕ್ಕೆ ಕೇಳಬಹುದು. ಎ ಬೆಲೆ ಕಂಡುಹಿಡಿಯಲಿಕ್ಕೆ ಕೇಳಬಹುದು, ಎನ್ ಬೆಲೆ ಕಂಡುಹಿಡಿಯಲಿಕ್ಕೆ ಕೇಳಬಹುದು, ಡಿ ಬೆಲೆ ಕಂಡುಹಿಡಿಯಲಿಕ್ಕೆ ಕೇಳಬಹುದು, ಅಥವಾ ಎ ಎನ್ ನ ಬೆಲೆಯನ್ನು ಕಂಡುಹಿಡಿಯಲಿಕ್ಕೆ. ಅರ್ಥ ಆಯ್ತಾ? ಈಗ ಹೇಳಬೇಕು ಇನ್ನೊಂದ್ಸರಿ. ಶಲ್ ಐ ರಿಪೀಟ್? ಓಕೆ. ಈಗಲೇ ಈ ಲೆಕ್ಕ ನೀವು ಬರ್ಕೊಂಡಿದ್ದೀರಾ. ಈ ಶ್ರೇಣಿನಲ್ಲಿ ನಾವು ಏನ್ ಕಂಡುಹಿಡಿಯಬೇಕಾಗಿದೆ? ಏನ್ ಕಂಡುಹಿಡಿಯಬೇಕಾಗಿದೆ? ಆ ಕಂಡುಹಿಡಿದಿರ್ತಕ್ಕಂಥ ಡೇಟಾಗಳನ್ನು ನೀವು ನೋಡ್ಕೊಂಡಿದ್ದೀರಾ. ಈ ಸೂತ್ರಗಳನ್ನು ಬಳಸಿ ನಾವು ಕೊಟ್ಟಿರ್ತಕ್ಕಂಥ ಅಂಶಗಳನ್ನು ನಾವು ಇದಕ್ಕೆ ಆದೇಶ ಮಾಡಿಬಿಟ್ಟು ನಾವು ಇಲ್ಲಿ ಏನು ಕಂಡುಹಿಡಬೇಕಾಗಿತ್ತು? ಎನ್ ಕಂಡುಹಿಡಬೇಕಾಗಿತ್ತು. ಹಾಗೆ ಬರ್ಕೊಂಡಿದ್ದೀನಿ. ಸಂಕ್ಷಿಪ್ತ ಮಾಡಲಿಕ್ಕೆ ಕೊಟ್ಟಾಗ ಇದು ಕಳೀಲಿಕ್ಕೆ ಬರೋದಿಲ್ಲ, ನನ್ನ ಕಾರಣ ಹೇಳಿದ್ದೀನಿ, ಗುಣಿಸ್ಕೊಂಡಿದ್ದೀನಿ. 6 ಇಂಟು ಎನ್ 6n ಪ್ಲಸ್ ಇಂಟು ಮೈನಸ್ ಮೈನಸ್ 6 7 ಮೈನಸ್ 6 ಪ್ಲಸ್ 1 1 ಎಡಭಾಗಕ್ಕೆ ಕಳಿಸಿದಾಗ 205 ಮೈನಸ್ 1 ಆಯಿತು, 204 ಆಯಿತು. 6n ಇಸ್ ಈಕ್ವಲ್ ಟು 204 ಆಯಿತು. n ಇಸ್ ಈಕ್ವಲ್ ಟು ಏನಾಯಿತು? 204 ಡಿವೈಡೆಡ್ ಬೈ 6 ಆಯಿತು. ನೆಕ್ಸ್ಟ್ n ನ ಬೆಲೆ ಎಷ್ಟು ಬಂತು? 34. ಓಕೆ. ಮುಂದಿನ ಲೆಕ್ಕ ಬರ್ಕೊಳ್ಳಿ. 3 ಅಂಕಿಗಳ ಎಷ್ಟು ಸಂಖ್ಯೆಗಳು 7ರಿಂದ ಭಾಗಿಸಲ್ಪಡುತ್ತವೆ? 3 ಅಂಕಿಗಳ ಎಷ್ಟು ಸಂಖ್ಯೆಗಳು 7ರಿಂದ ಭಾಗಿಸಲ್ಪಡುತ್ತವೆ? ಇಲ್ಲಿ 2 ಕಂಡೀಷನ್. 3 ಅಂಕಿ ಸಂಖ್ಯೆ ಅಂದ್ರೆ 3 ಅಂಕಿ ಸಂಖ್ಯೆ ಅಂದ್ರೆ ಉದಾಹರಣೆಗೆ 256 ಈ ರೀತಿ 3 ಅಂಕಿ ಇರುತ್ತೆ. ಬಿಡಿ ಸ್ಥಾನ, ಹತ್ತು ಸ್ಥಾನ, 3 ಸ್ಥಾನದ ಸಂಖ್ಯೆ.
3 ಅಂಕಿಯ ಎಷ್ಟು ಸಂಖ್ಯೆಗಳು 7ರಿಂದ ಭಾಗಿಸಲ್ಪಡುತ್ತವೆ. ಈಗ ನಾವು ಮೊದಲನೇದು ಯೋಚನೆ ಮಾಡೋಣ ಫಸ್ಟ್. ಇದರಲ್ಲಿ ಈ ಲೆಕ್ಕದಲ್ಲಿ 2 ಕಂಡೀಷನ್ ಇದೆ. ಒಂದೇದು ಆ ಕೊಟ್ಟಿರ್ತಕ್ಕಂಥ ಸಂಖ್ಯೆ 3 ಅಂಕಿ ಸಂಖ್ಯೆ ಆಗಿರಬೇಕು. ಒಂದೇದು ಕೊಟ್ಟಿರ್ತಕ್ಕಂಥ ಸಂಖ್ಯೆ 3 ಅಂಕಿ ಸಂಖ್ಯೆ ಆಗಿರಬೇಕು. ಎರಡನೇದು ಆ ಸಂಖ್ಯೆ 7ರಿಂದ ಭಾಗ ಆಗಂಗಿರ್ಬೇಕು. ಹೌದಾ ಮಕ್ಕಳೇ? ಹೀಗಿರ್ಬೋದು. ಈಗ ಹಾಗಾದ್ರೆ ಮೊದಲನೇ 3 ಅಂಕಿ ಸಂಖ್ಯೆ ಯಾವುದು? 100. ಹೌದಾ? ಬರ್ಕೊಳ್ತೀನಿ ಅಂತ 100. ಹಾಗಾದ್ರೆ ಇದನ್ನ ಬರೀ 100 ಅಂತ ಬರ್ಕೊಂಡ್ರೆ ಆಗೋದಿಲ್ಲ. 100 ಅಂತ ಬರ್ಕೊಂಡು ನೆಕ್ಸ್ಟ್ ಬಂದು 3 ಅಂಕಿ ಸಂಖ್ಯೆ ಬರೆಯೋದಲ್ಲ. 3 ಅಂಕಿ ಸಂಖ್ಯೆ ಹೌದು, ಆದ್ರೆ ಇನ್ನೊಂದು ಕಂಡೀಷನ್ ಇದೆ ಈ ಲೆಕ್ಕ. 3 ಅಂಕಿಯ ಎಷ್ಟು ಸಂಖ್ಯೆಗಳು 7ರಿಂದ ಭಾಗಿಸಲ್ಪಡುತ್ತವೆ ಅಂತ ಪ್ರಶ್ನೆ. ಅಂದ್ರೆ ಒಂದೇ ಕಂಡೀಷನ್ ಏನೋ ಸ್ಯಾಟಿಸ್ಫೈ ಆಯ್ತು, ಎರಡನೇ ಕಂಡೀಷನ್ ಏನೋ 7ರಿಂದ ಅದು ಭಾಗ ಆಗುತ್ತೆ. ಭಾಗ ಆಗುತ್ತಾ ನೋಡೋಣ. 7ರಿಂದ ಭಾಗ ಆಗುತ್ತೆ. ಅದು ವಿಶೇಷವಾಗಿ 7 1 7 3 ಉಳಿತು 30 ಉಳಿತು 30 ಆಯ್ತು. 7 4 28 ಶೇಷ ಉಳಿಯುತ್ತೆ. ಹಾಗಾಗಿ ಇದು ವಿಶೇಷವಾಗಿ ಭಾಗ ಆಗದಿಲ್ಲ. ಅಂದ್ರೆ ಈ 100 ಬೇಡ ನಮಗೆ. ಮುಂದಿನ ಸಂಖ್ಯೆ ಹೋಗೋಣ. 100 ಬೇಡ ಅಂತಂದ್ರೆ ಯಾವುದು? 101. ಇದು ಕೂಡ 7 1 7 3 ಉಳಿತು 31 ಆಯ್ತು. ಅದು ಕೂಡ ಭಾಗ. ಹಾಗಾದ್ರೆ ಮುಂದಿನ ಸಂಖ್ಯೆ ಯಾವುದು? 102. ಇದು ಭಾಗ ಆಗುತ್ತೆ ನೋಡಿ. 7 1 7 3 ಉಳಿತು 32 ಆಯ್ತು. 7 4 28 7 5 35. ಅಲ್ಲಿಗೆ ಅದು ಕೂಡ ಭಾಗ ಆಗ್ತಾ ಇಲ್ಲ. ಹಾಗಾದ್ರೆ ನಾವು ಎಲ್ಲಿಗೆ ಹೋಗೋ ಡೈರೆಕ್ಟಾಗೆ ನಿಮಗೆ ಈಗ ಅರ್ಥ ಆಗ್ತಾ ಇದೆ. ಎಲ್ಲಿ ಹೋಗ್ಬೇಕು ಹೇಳಿ? 105 ತಗೋಬೇಕು ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. 105 7ರಿಂದ ಭಾಗ ಆಗುತ್ತಾ ನೋಡಿ. 105 ನಾನು 7ರಿಂದ ಭಾಗಿಸಿದ್ರೆ 7 1 7 ಹತ್ತರಲ್ಲಿ 7 ಅಂದ್ರೆ 3 5 ಕ್ಯಾರಿ ತಗೊಂಡ್ವಿ. 7 5 35 35 35 0 ಶೇಷ 0. ಕರೆಕ್ಟ್ ಆಗ್ತದೆ. 105 ಸರಿ ಆಯ್ತು. ಹೌದಾ? ಅಂದ್ರೆ 105 ಪರಿಗಣಿಸಬಹುದು ನಾವು. ಮೊದಲನೇ 3 ಅಂಕಿ ಸಂಖ್ಯೆ 105. 100 ಇದ್ರು 100 ತಗೊಳಕ್ ಬರಲ್ಲ, 101 ತಗೊಳಕ್ ಬರಲ್ಲ, 102 ತಗೊಳಕ್ ಬರಲ್ಲ, 103 ತಗೊಳಕ್ ಬರಲ್ಲ, 104 ತಗೊಳಕ್ ಬರೋದಿಲ್ಲ. ಯಾಕಪ್ಪ ಅಂದ್ರೆ ಅವು ಕೇವಲ ಒಂದು ಕಂಡೀಷನ್ ಮಾತ್ರ ಸ್ಯಾಟಿಸ್ಫೈ ಮಾಡ್ತಾ ಇದ್ದಾವೆ. ಅಂದ್ರೆ ಅವು ಕೇವಲ 3 ಅಂಕಿ ಸಂಖ್ಯೆ ಆಗಿದ್ದಾವೆ ಹೊರತು 7ರಿಂದ ಭಾಗ ಆಗ್ತಾ ಇಲ್ಲ ಅಂತ. ಹಾಗೇನೆ ಮುಂದಿನ ಸಂಖ್ಯೆ ಯಾವುದು ನಿಮಗೆ ಸುಲಭ ಗೊತ್ತಾಗುತ್ತೆ. ಸಮಾಂತರ ಶ್ರೇಣಿ ನಾನು ಹೇಳಿದೆ. ಇಲ್ಲಿ 7ರಿಂದ ಭಾಗ ಆಗಬೇಕಂದ್ರೆ ಸಾಮಾನ್ಯ ವ್ಯತ್ಯಾಸ 7 ಇದೆ. 105ಕ್ಕೆ 7 ಕೂಡ್ಬಿಟ್ರೆ ಆಯ್ತು. ಎಷ್ಟಾಯ್ತು? 112. ಮುಂದಿನ 7ರಿಂದ ಭಾಗ ಆಗ್ತಕ್ಕಂಥ 3 ಅಂಕಿ ಸಂಖ್ಯೆ ಯಾವುದು? 112. ಮುಂದಿಂದು 119. ಈ ರೀತಿ ಬರ್ಕೊಳ್ತಾ ಹೋಗ್ತದೆ. ಈ ಕಡೆ ಕೊನೆಗೆ ಯಾವುದು ಅಂತ ನೋಡ್ಬೇಕಾದ್ರೆ ಗರಿಷ್ಠ 3 ಅಂಕಿ ಸಂಖ್ಯೆ ಯಾವುದು? ಗರಿಷ್ಠ ಸಂಖ್ಯೆ 999. ಹೌದಾ? ಇದು 3 ಅಂಕಿ ಸಂಖ್ಯೆ ಹೌದು. ಆದ್ರೆ ನಾವು ಇನ್ನೊಂದು ಕಂಡೀಷನ್ ನೋಡ್ಬೇಕು. ಇನ್ನೊಂದು ಕಂಡೀಷನ್ ಚೆಕ್ ಮಾಡಿದ್ವಿ ಅಲ್ಲಿ. ಇದು ಬಾರಿ ಅಪ್ಲೈಡ್ ಕ್ವಶನ್ ಇದೆ. ಚೆನ್ನಾಗಿ ಅರ್ಥ ಮಾಡ್ಕೊಂಡು 7ರಿಂದ ಭಾಗ ಆಗುತ್ತಾ ನೋಡೋಣ. 7 1 7 ಎಷ್ಟು ಉಳಿತು? 2 ಉಳಿತು. 7 4 28 7 4 28 1 ಉಳಿತು. 19 ಇದೆ. 19 7ರಿಂದ ಭಾಗ ಆಗುತ್ತಾ? ಆಗೋದಿಲ್ಲ. ಹೌದಾ? 7 2 14 ಇನ್ನು ಶೇಷ ಉಳಿಯುತ್ತೆ. ನಾವು ಜಾಸ್ತಿ ಮಾಡಂಗಿಲ್ಲ. 7 2 14 ಏನು ಉಳಿಯುತ್ತೆ ಅಂದ್ರೆ ಮುಂದಕ್ಕೆ ಹೋಗಂಗಿಲ್ಲ. ಮುಂದಕ್ಕೆ ಹೋಗ್ಬಿಟ್ರೆ 999 1000 ಆಗ್ಬಿಡುತ್ತೆ. ಹೌದಾ? 1000 ಆಗ್ಬಿಟ್ರೆ ಅದು ಎಷ್ಟು ಅಂಕಿ ಸಂಖ್ಯೆ ಆಗುತ್ತೆ? 4 ಅಂಕಿ ಸಂಖ್ಯೆ ಆಗುತ್ತೆ. ಸೊ ಹಾಗಾಗಿ ಹಿಂದಕ್ಕೆ ಬರ್ಬೇಕು, ನಾವು ಕಳ್ಕೋಬೇಕು. 998 ಗೊತ್ತಾಗ್ತಾ ಇದೆ ನಮಗೆ. ಇದೇನು ಉಳಿಬೇಕು? ನಮಗೆ 4 ಉಳಿಬೇಕು. ಹಾಗಾದ್ರೆ ಸೊ 998 ಭಾಗ ಆಗಿದೆ. ನಾವೇನ್ ಮಾಡೋಣ? 994. ಈಗ ಇನ್ನೊಂದು ಸರಿ 994 7 1 7 1 ಉಳಿತು. 2 ಉಳಿತು. 7 1 7 2 ಉಳಿತು. 29 ಆಯ್ತು. 7 4 28 1 ಉಳಿತು. 14 ಆಯ್ತು. 7 2 14. ಹಾಗಾದ್ರೆ 994 ವಿಶೇಷವಾಗಿ ಭಾಗ ಆಗುತ್ತೆ ಮತ್ತು ಅದು 3 ಅಂಕಿಯ ಸಂಖ್ಯೆ 994 ಕೊನೆ. ಹೌದಾ? ನಿಮ್ಗೆ ಅನುಮಾನ ಇದ್ರೆ ನೀವು ಸೈಡಲ್ಲಿ ರೀತಿ ಬಾಕ್ಸ್ ನೋಡಿಬೇಕು. 994 7ರಿಂದ ಬಾಕ್ಸ್ 7 1 7 9 2 9 9 7 4 28 29 28 1 4 7 2 14 ಶೇಷ 0. ಸರಿ ಆಯ್ತಾ? ಹೌದಾ? ಇದು 3 ಅಂಕಿ ಸಂಖ್ಯೆನೂ ಹೌದು. 7ರಿಂದ ವಿಶೇಷವಾಗಿ ಭಾಗ. ಓಕೆ, ಈಗ ನಿಮಗೆ ಲೆಕ್ಕ ಅರ್ಥ ಆಗಿದೆ. ಮುಂದಕ್ಕೆ ಪ್ರಶ್ನೆ ಸರಿ ಇದೆ, ಲೆಕ್ಕನೂ ಅರ್ಥ ಆಗಿದೆ ಅಂತ ಅನ್ಕೊಂಡು
ಪ್ರಶ್ನೆ ಏನು? 7ರಿಂದ ಭಾಗವಾಗುವ 3 ಅಂಕಿಯ ಎಷ್ಟು ಸಂಖ್ಯೆಗಳಿವೆ ಅಂತ ಕೇಳಿದೆ. ನಾವು 3 ಅಂಕಿ ಸಂಖ್ಯೆ ಬರ್ಕೋಬೇಕು, ಜೊತೆಗೆ ಅದಕ್ಕೆ ಇನ್ನೊಂದು ಕಂಡೀಷನ್ ಇದೆ, ಆ ಸಂಖ್ಯೆ 7ರಿಂದ ಭಾಗ ಆಗಲ್ಲ. 7ರಿಂದ ಭಾಗ ಆಗ್ತಕ್ಕಂಥ ಕನಿಷ್ಠ ಸಂಖ್ಯೆ 3 ಅಂಕಿಯ ಸಂಖ್ಯೆ ಯಾವುದು? 100. 7ರಿಂದ ಭಾಗ ಆಗ್ತಕ್ಕಂಥ ಗರಿಷ್ಠ 3 ಅಂಕಿಯ ಸಂಖ್ಯೆ ಯಾವುದು? 994. ನಾವು ಲಿಮಿಟ್ ಹಾಕೊಂಡಿದ್ದೀವಿ, ಪ್ರಾರಂಭ ಇಲ್ಲಿಂದ ಮಾಡಬೇಕು, ಅಂತ್ಯ ಎಲ್ಲಿ ಹೋಗಿಸ್ಬೇಕು. ಈಗ ಹಿಂದಿನ ಲೆಕ್ಕೋತ್ತರನೇ ನೀವು ಮಾಡ್ತಕ್ಕಂಥ. ಈಗ ಇದು ಸಮಾಂತರ ಶ್ರೇಣಿ. ಯಾಕಪ್ಪ ಅಂತ ಹೇಳಿದ್ರೆ ಇದು ಎಲ್ಲದಕ್ಕೂ ಕೂಡ 7 ಕೊಡ್ತಾ ಹೋಗಿದ್ದೀವಿ. 105 7 ಕೂಡಿದ್ರೆ 112, 112 7 ಕೂಡಿದ್ರೆ 119, ಇದೇ ರೀತಿ ಮುಂದುವರಿತಾ ಹೋಗಿರ್ತಕ್ಕಂಥ ಶ್ರೇಣಿ. ಈ ಶ್ರೇಣಿಯನ್ನು ಬಳಸಿಕೊಂಡು ನಾವು ಏನೇನು ಅಂಶಗಳನ್ನು ಕೊಟ್ಟಿದ್ದೇವೆ ನಾವು ನೋಡೋಣ. ಮೊದಲನೇ ಪದ ಇದೆಯಾ? ಇದೆ. ಎಷ್ಟು? a = 105. ಸಾಮಾನ್ಯ ವ್ಯತ್ಯಾಸ ಆಗಲೇ ನಾನು ಹೇಳಿದೆ, 112ರಲ್ಲಿ 105 ಕಳೆದ್ರೆ ಎಷ್ಟು? 7. ಹಾಗೇನೆ 994 ಅಂತಕ್ಕಂಥದ್ದೇನು? ವೆರಿ ಗುಡ್. 994 ಅನ್ನೋದು AN 994. ಹಾಗಾದ್ರೆ ನಾವು ಕಂಡುಹಿಡಿಬೇಕಾದ್ರೆ ಅವರೇ ಹೇಳಿದರೆ ಎಷ್ಟು ಪದಗಳಿವೆ ಅಂತ ಏನ್ ಕಂಡುಹಿಡಿಯಬೇಕು? ಎನ್ನ ಬೆಲೆ ಪ್ರಶ್ನೆ ಗೊತ್ತಾಯ್ತಾ ಮಕ್ಕಳೇ? ಈಗ ನಾವು ಸೂತ್ರವನ್ನು ಬಳಸೋಣ. AN = A + n - 1 × D. AN 994. ಮೊದಲನೇ ಪದ 105. ಎಷ್ಟು ಪದಗಳಿವೆ ಅಂತ ಕಂಡುಹಿಡಿದ್ರೆ ನನಗೆ ಗೊತ್ತಿದೆ, ಏನೇನ ಬೆಲೆಯನ್ನು ಕಂಡುಹಿಡ್ಕೊಳ್ಬೇಕು. -1 D ಸಾಮಾನ್ಯ ವ್ಯತ್ಯಾಸ A. 994 ಹಾಗೆ ಬರ್ಕೊಳ್ಳೋಣ. 105 ಪ್ಲಸ್ ಕಳೆಯಲಿಕ್ಕೆ ಬರುತ್ತಾ? ಬರೋದು. ಕಾರಣ ವಿಚಾರ 7ರಿಂದ ಗುಣಿಸ್ತಾರೆ. 7 × n 7n ಮೈನಸ್ 7 1 ಈಗ 994 = 105 ಮೈನಸ್ ಸಜಾತಿ ಕಳೆಯಬೇಕು. 105ರಲ್ಲಿ 7 ಎಷ್ಟು? 98 ಪ್ಲಸ್ 7n. ಹೌದಾ? ಈಗ 98 ಮತ್ತೆ ಸಜಾತಿ ಪದಗಳನ್ನೆಲ್ಲ ಒಂದು ಕಡೆ ಮಾಡ್ಕೊಳ್ಳೋಣ. 994 ಮೈನಸ್ 98 = 7n. ಈಗ 7n = 994 98 ಕಳೆದ್ರೆ ಸೈಡಲ್ಲಿ ಹಾಕೊಂಡು ಗೊತ್ತಾಗದಿದ್ರೆ 994ರಲ್ಲಿ 98 14ರಲ್ಲಿ 8 ಅಂದರೆ 6, 18ರಲ್ಲಿ 9 ಅಂದರೆ 9, 896. ನೆಕ್ಸ್ಟ್ n ನ ಬೆಲೆ n = 8 ಇರೋದ್ರಿಂದ ಇದು ಈಕ್ವಲ್ಸ್ ಇಂದ ಆ ಕಡೆ ಬಂದಾಗ ಇಲ್ಲಿ ಬರುತ್ತೆ, ಛೇದಕ್ಕೆ ಬರುತ್ತೆ. 896 ಡಿವೈಡೆಡ್ ಬೈ 8. ಸರಿನಾ? 7 1 7 1 7 1 ಇತ್ತು, 7 2 14 5 ಇತ್ತು, 7 8 56. n = 128 ಅಂದ್ರೆ ಇದರ ಅರ್ಥ ಏನು ಮಕ್ಕಳೇ? ಎಸ್ ಅಂದ್ರೆ 7ರಿಂದ ಭಾಗ ಆಗ್ತಕ್ಕಂಥ 3 ಅಂಕಿಯ ಸಂಖ್ಯೆಗಳು 105ರಿಂದ 994ರವರೆಗೆ ಎಷ್ಟು ಸಂಖ್ಯೆಗಳಿದಾವಪ್ಪ ಅಂತ ಹೇಳಿದ್ರೆ 128 ಸಂಖ್ಯೆಗಳಿದಾವೆ. ನೀವು ಬೇಕಾದ್ರೆ ಮನೆಯಲ್ಲಿ ಚೆಕ್ ಮಾಡ್ಬೋದು. ಫ್ರೀ ಇದ್ದಂಥ ಸಮಯದಲ್ಲಿ ನಿಮ್ಗೆ ಬರ್ಕಂತ ಹೋಗ್ರಿ 105 112 119 ಹಿಂಗೆ ಬರ್ಕಂತ ಹೋಗಿ 7ರ ಬಗ್ಗೆ ಇದು ಇದನ್ನು ಬರ್ಕಂತ ಹೋಗಿ ಹಿಂಗೆ 126 ಈ ರೀತಿ ಬರ್ಕಂತ ಹೋದ್ರೆ 3 ಅಂಕಿಯ ಸಂಖ್ಯೆಗಳು ಎಷ್ಟಿರ್ತಾವಂತೆ? 120. ನೋಡಿ, ನಮಗೆ ಸೂತ್ರದ ಅನುಕೂಲವನ್ನು ನೀವು ಗಮನಿಸಿ. 128 ಅಂತಕ್ಕಂಥದ್ದನ್ನು ನಾವು ಕೇವಲ ನೀವು ಕರೆಕ್ಟಾಗಿ ಲೆಕ್ಕ ಮಾಡಿರಬೇಕಾಗಿ 2 ನಿಮಿಷದಲ್ಲಿ ಕಂಡುಹಿಡಿದ್ರಿ. ಅದನ್ನೇ ಈ ಸೂತ್ರ ಏನಾದರೂ ಇಲ್ಲದೇ ಇದ್ದಿದ್ರೆ ನಾವೀಗ ನಾನು ಹೇಳಿದ್ನಲ್ಲ, ಈಗ ಅನುಮಾನ ಇದ್ರೆ ನೀವು ಕೂಡ ನೋಡಬಹುದು ಅಂತ, ಆ ರೀತಿ ಬರ್ಕಂತ ಹೋಗಿದ್ರೆ 128 ಸರಿ ಬರಿಬೇಕಿತ್ತು. 128 ಸರಿ ಬರೆದು ಮತ್ತೆ ಅವೆಲ್ಲವನ್ನು ಕೌಂಟ್ ಮಾಡಿ ಕೂಡ್ಲಿಕ್ಕೆ ಎಷ್ಟು ಸಮಯ ತಗೊಳ್ತಿತ್ತು ಯೋಚನೆ. ಹಾಗಾಗಿ ನಮಗೆ ಗಣಿತದಲ್ಲಿ
ಆಪದ್ ಬಾಂಧವರಿದ್ದಂಗೆ ಈ ಸೂತ್ರ ಹಾಗಾಗಿ ಈ ಸೂತ್ರಗಳನ್ನು ನೀವು ಚೆನ್ನಾಗಿ ಮಾಡ್ಕೊಳ್ಬೇಕು. ಸೊ ಈಗ ಈ ಲೆಕ್ಕ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನೊಂದ್ಸಲ ಹೇಳ್ಬೇಕಾ? ಓಕೆ, ಇಲ್ಲಿ ನೋಡಿ ಪ್ರಶ್ನೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 7ರಿಂದ ಭಾಗವಾಗುವ ಅಂತಂದ್ರೆ ಅರ್ಥ ನಿಶೇಷವಾಗಿ ಭಾಗವಾಗುವ ಅಂತ ಅರ್ಥ ಮಾಡ್ಕೊಂಡು 7ರಿಂದ ನಿಶೇಷವಾಗಿ ಭಾಗವಾಗುವ 3 ಅಂಕಿಯ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದೆ. ಅವನು ಬೇರೆ ಯಾವ ಪದವನ್ನು ನೇರವಾಗಿ ಕೊಟ್ಟಿಲ್ಲ. ಎ ಬೆಲೆ ಎಷ್ಟು, ಎನ್ ಬೆಲೆ ಎಷ್ಟು, ಡಿ ಬೆಲೆ ಎಷ್ಟು, ಇವು ಯಾವುದನ್ನು ಕೂಡ ನಾವು ನೇರವಾಗಿ ಕೊಟ್ಟಿಲ್ಲ. ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಇದೆ. ಈ ಲೆಕ್ಕವನ್ನು ಅರ್ಥ ಮಾಡಿಕೊಂಡು ನಾವು ಈ ಡೇಟಾನ ಕಲೆಕ್ಟ್ ಮಾಡ್ಕೋಬೇಕು. 3 ಅಂಕಿಯ ಸಂಖ್ಯೆ ಅಂತ ಹೇಳ್ತಾ ಇದ್ದೀವಿ ಒಂದು ಕಂಡೀಷನ್. ಎರಡನೇ ಕಂಡೀಷನ್ ಏನು? ಆ 3 ಅಂಕಿಯ ಸಂಖ್ಯೆ 7ರಿಂದ ಭಾಗ ಆಗಬೇಕು. ಈ ಎರಡೂ ಕಂಡೀಷನ್ ಅನ್ನು ಸ್ಯಾಟಿಸ್ಫೈ ಮಾಡಬೇಕು. ಕೇವಲ ಒಂದು ಕಂಡೀಷನ್ ಅನ್ನು ಸ್ಯಾಟಿಸ್ಫೈ ಮಾಡಿದ್ರೆ ಅಂಥ ಸಂಖ್ಯೆಯನ್ನು ನಾವು ಪರಿಗಣಿಸಬಾರದು. ನಾನು ಆಗ್ಲೇ ಹೇಳಿದೆ 3 ಅಂಕಿಯ ಸಂಖ್ಯೆ ಅಂದ್ರೆ 100ರಿಂದ ಪ್ರಾರಂಭ ಮಾಡ್ತೀವಿ. 100 ಅನ್ನೋದು 3 ಅಂಕಿಯ ಸಂಖ್ಯೆ, 101 ಅನ್ನೋದು 3 ಅಂಕಿಯ ಸಂಖ್ಯೆ, 102 ಅನ್ನೋದು 3 ಅಂಕಿಯ ಸಂಖ್ಯೆ. ಆದರೆ ಆ ಸಂಖ್ಯೆಗಳು 7ರಿಂದ ನಿಶೇಷವಾಗಿ ಭಾಗ ಆಗೋದಿಲ್ಲ. ಹಾಗಾಗಿ ನಾವು ತಗೊಳ್ಬೇಕಾಗಿರ್ತಕ್ಕಂಥ ಮೊದಲನೇ ಸಂಖ್ಯೆ ಯಾವುದು? 105. ಕಾರಣ ಏನಿದು? ಇದು 3 ಅಂಕಿಯ ಸಂಖ್ಯೆನೂ ಹೌದು. ಇದನ್ನು 7ರಿಂದ ಭಾಗಿಸಿದಾಗ ನಿಶೇಷವಾಗಿ ಭಾಗ ಆಗುತ್ತೆ. ಹಾಗೆ ಮುಂದಿನ ಸಂಖ್ಯೆ ಯಾವುದು ಅಂತ ನಿಮ್ಗೆ ಗೊತ್ತಾಗುತ್ತೆ ಸುಲಭವಾಗಿ. 7ರಿಂದ ಭಾಗವಾಗುವ ಅಂದ್ರೆ ಅದಕ್ಕೆ 7 ಕೊಡ್ಬಿಟ್ರೆ 105 ಪ್ಲಸ್ 7 112, 112 ಪ್ಲಸ್ 7 119. ನಾವು ಹಂಗೆ ಸುಮ್ಮನೆ ಕೂಡ್ಕೊಂಡು ಕುತ್ಕೊಳಕ್ ಆಗೋದಿಲ್ಲ. ಆ ಕಡೆಯಿಂದ ಬರೋಣ. ಹಾಗಾದ್ರೆ ಕೊನೆಯದು ಗರಿಷ್ಠ 3 ಅಂಕಿಯ ಸಂಖ್ಯೆ ಯಾವುದು ಅಂತ 999 ಗರಿಷ್ಠ 3 ಅಂಕಿಯ ಸಂಖ್ಯೆ. ಆದ್ರೆ 999 ಅಂದ್ರೆ 3 ಅಂಕಿಯ ಸಂಖ್ಯೆ ವಿನಃ ಅದು 7ರಿಂದ ವಿಶೇಷವಾಗಿ ಭಾಗ ಆಗೋದಿಲ್ಲ. ಹಾಗಾಗಿ ಹಿಂದಕ್ಕೆ ಬರೋಣ. ಯಾಕಪ್ಪ ಅಂದ್ರೆ ಮುಂದಕ್ಕೆ ಹೋಗಕ್ಕೆ ಚಾನ್ಸ್ ಇಲ್ಲ ನಮಗೆ. 990 ಇಲ್ಲ ಅಂದ್ರೆ ಮುಂದಕ್ಕೆ ಬಂದ್ವಿ. ಹಾಗಾಗಿ ನೀವೇನಾದ್ರೆ 999ರಿಂದ ಮುಂದಕ್ಕೆ ಹೋಗ್ಬಿಟ್ಟು ಒಂದು ಕೂಡಿ ಎಷ್ಟಾಗುತ್ತೆ? 1000 ಆಗುತ್ತೆ. 1000 ಅಂದ ತಕ್ಷಣ ಅದೇನಾಗುತ್ತೆ? 4 ಅಂಕಿಯ ಸಂಖ್ಯೆ ಆಗುತ್ತೆ. ಹಾಗಾದ್ರೆ ಕಳಕ 998 ನೋಡಿದ್ವಿ, ಅದು ಕೂಡ 7ರಿಂದ ಭಾಗ ಆಗೋದಿಲ್ಲ. ಹಾಗಾದ್ರೆ 7ರಿಂದ ಭಾಗ ಆಗ್ತಕ್ಕಂಥ 3 ಅಂಕಿಯ ಸಂಖ್ಯೆ ಯಾವುದು? 994. ಈಗ ಇಲ್ಲಿ ನಾವು ಒಂದು ಶ್ರೇಣಿ ಬರ್ತೀವಿ. ಜೊತೆಗೆ 3ರಿಂದ ಭಾಗವಾಗುವ ಕನಿಷ್ಠ ಸಂಖ್ಯೆನೂ ಗೊತ್ತಾಗಿದೆ, 3ರಿಂದ ಭಾಗವಾಗುವ ಗರಿಷ್ಠ ಸಂಖ್ಯೆನೂ ಕೂಡ ಗೊತ್ತಾಗಿದೆ. ಈಗ ನಮ್ಮ ಸೂತ್ರಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ಡೇಟಾಗಳನ್ನು ಕಲೆಕ್ಟ್ ಮಾಡಿ 105 ಅಂತಕ್ಕಂಥದ್ದೇನು? ಮೊದಲನೇ ಪದ. ಸಾಮಾನ್ಯ ವ್ಯತ್ಯಾಸ ಎಷ್ಟು? 112ರಲ್ಲಿ 105 ಕಳ್ಕೊಂಡ್ರೆ ಅಥವಾ 119ರಲ್ಲಿ 112 ಕಳ್ಕೊಂಡ್ರೆ ಸಾಮಾನ್ಯ ವ್ಯತ್ಯಾಸ ಎಷ್ಟು ಅಂತ ಹೇಳ್ಬೇಕು. ಹಾಗಾದ್ರೆ ಈ ಶ್ರೇಣಿಯ 8ನೇ ಪದ ಯಾವುದು? 994. 8ನೇ ಪದವನ್ನು ಏನಂತ ಸೂಚಿಸ್ತೀವಿ? ಎನ್ ಅಂತ ಸೂಚಿಸ್ತೀವಿ. 994 ಆಯ್ತು. ನಾವು ಕಂಡುಹಿಡಿಬೇಕಾಗಿರೋದೇನು? ಎಷ್ಟು ಪದಗಳಿವೆ ಅಂತ ಕೇಳಿರೋದ್ರಿಂದ ಎನ್ನ ಬೆಲೆಯನ್ನು ಕಂಡುಹಿಡಬೇಕು. ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಈಗ ಸೂತ್ರ ಬರ್ತಾರೆ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಆ ಬೆಲೆಗಳನ್ನೆಲ್ಲ ನಾವು ಹಿಂದಿನ ಲೆಕ್ಕದಂತೆ ಆದೇಶ ಮಾಡೋಣ. ಎನ್ ಬೆಲೆ 994, ಮೊದಲನೇ ಪದ 105, ಎನ್ ಕಂಡುಹಿಡಿಬೇಕು ಹಾಗೆ ಬರ್ಕೊಂಡಿದ್ದೀನಿ, -1, ಸಾಮಾನ್ಯ ವ್ಯತ್ಯಾಸ 7. ಇಲ್ಲಿ 7ರಿಂದ ಮುಂದಿನ ಸ್ಟೆಪ್ ಗುಣಿಸ್ಕೊಂಡಿದ್ದೀನಿ. 7 ಇಂಟು ಎನ್ 7n, ಮೈನಸ್ ಇಂಟು ಪ್ಲಸ್ ಮೈನಸ್ 7 1 7. ಹಾಗೆ ನೀವು ಸಜಾತಿ ಪದಗಳನ್ನು ಸಂಕ್ಷಿಪ್ತಗೊಳಿಸಿದಾಗ ಇಲ್ಲಿ ಪ್ಲಸ್ ಮತ್ತು ಮೈನಸ್ ಇರೋದ್ರಿಂದ ಕಳೆದಿದ್ದೀನಿ. 105ರಲ್ಲಿ 7 ಅಂದ್ರೆ 98. ಹಾಗೆ 7 8 ಹಾಗೆ ಬರ್ಕೊಂಡಿದ್ದೀನಿ. ಮಕ್ಕಳ ತಪ್ಪು ಮಾಡಬೇಡಿ, ಇವೆರಡನ್ನು ಕೂಡಲಿಕ್ಕೆ ಬರೋದಿಲ್ಲ. ಏನ್ ಮಾಸ್ಟರ್ ಮತ್ತೆ ಪದೇ ಪದೇ ಹೇಳ್ತಾರೆ ಅಂತ ಅನ್ಕೋಬೇಡಿ. ನಾವು ನೋಡಿದ್ದೀವಿ ಬಹಳಷ್ಟು ಮಕ್ಕಳು ಇಂಥ ತಪ್ಪನ್ನು ಮಾಡ್ತಾರೆ. ಈಗ ಹೌದು ಸರ್ ಅಂತ ಅರ್ಥ ಮಾಡ್ಕೊಂಡಿರ್ತೀರಾ, ಆದ್ರೆ ಪರೀಕ್ಷಾ ಸಂದರ್ಭದಲ್ಲಿ 98 ಪ್ಲಸ್ 7 105 ಎನ್ ಅಂತ ಬರ್ತಿರ್ತೀವಿ. ಆಗ ಲೆಕ್ಕ ಏನಾಗುತ್ತೆ? ತಪ್ಪಾಗುತ್ತೆ. ನಿಮ್ಮ ತಲೆನಲ್ಲಿ ಯಾವಾಗಲೂ ಜ್ಞಾಪಕ ಇರಬೇಕು, ಕೂಡ್ರಿ ಅಂದ ತಕ್ಷಣ ಹೇಳಿದ ತಕ್ಷಣ ಅವು ಸಜಾತಿ ಪದಗಳೇ ಅಂತ ಮಾಡಬೇಕು. ನೆಕ್ಸ್ಟ್ ಚಿಹ್ನೆಗಳನ್ನು ಗಮನಿಸಬೇಕು. ಎರಡೂ ಸಜಾತಿ ಪದಗಳಾಗಿದ್ದು ಸಜಾತಿ ಚಿಹ್ನೆಯನ್ನು ಹೊಂದಿದ್ರೆ ಕೂಡಬೇಕು. ಸಜಾತಿ ಪದಗಳಾಗಿದ್ದು ಈ ರೀತಿಯಲ್ಲಿ ವಿಜಾತಿ ಚಿಹ್ನೆಗಳನ್ನು ಹೊಂದಿದ್ರೆ ಕಳೆಯಬೇಕು. ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಇಂಥದ್ದನ್ನು ವಿಜಾತಿ ಚಿಹ್ನೆಗಳು ಅಂತ ಕರೀತೀವಿ. ಕಳೆಯಬೇಕು. ಕಳೆದ ತಕ್ಷಣ ಬಂದಂತ ಉತ್ತರಕ್ಕೆ ದೊಡ್ಡ ಅವೆರಡರಲ್ಲಿ ಗರಿಷ್ಠ ಸಂಖ್ಯೆ ಯಾವುದಿದೆಯೋ ಆ ಗರಿಷ್ಠ ಸಂಖ್ಯೆಯ ಹಿಂದಿನ ಚಿಹ್ನೆಯನ್ನು ಇಡಬೇಕು. 98 ಇಲ್ಲಿ ಇಟ್ಟಿಲ್ಲ ಸರ್, ನಿಮ್ಗೆ ಇವೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಪ್ಲಸ್ ಅಂತಕ್ಕಂಥದ್ದು ಇಟ್ಟರು ಅಷ್ಟೇ, ಇಡದೇ ಇದ್ರು ಅದರ ಅರ್ಥ ಪ್ಲಸ್ ಅಂತ. ಈಗ ಮತ್ತೆ ಇವೆರಡನ್ನು ಕೂಡಲಿಕ್ಕೆ ಬರೋದಿಲ್ಲ ಹೇಳಿದ್ರು. ಈಗ ಮತ್ತೆ ಸಜಾತಿ ಪದಗಳನ್ನೆಲ್ಲ ಒಂದ್ ಕಡೆ ಮಾಡ್ಕೊಂಡು 994 ಈಗ 98 ಈ ಕಡೆ ಕಳಿಸ್ತಾ ಇದ್ದೀನಿ. ಪ್ಲಸ್ ಇದ್ದಿದ್ದೇನಾಯ್ತು? ಎಡಭಾಗಕ್ಕೆ ಬಂದಾಗ -98 ಆಯ್ತು.
994 ಮೈನಸ್ 98 ಈಸ್ ಈಕ್ವಲ್ ಟು 7n. ಈಗ 7n ಈಸ್ ಈಕ್ವಲ್ ಟು 994 98 ಕಳ್ಕೊಂಡಾಗ 896. ಈಗ n ಈಸ್ ಈಕ್ವಲ್ ಟು 896 ಡಿವೈಡೆಡ್ ಬೈ 7. ಯಾಕೆ ಇಲ್ಲಿ ಇವೆರಡರ ನಡುವೆ ಏನು ಚಿಹ್ನೆ ಇದೆ? ಇಂಟು ಇದು. ಇಂಟು ಇದ್ರೆ ಏನಾಗಬೇಕು? ಡಿವೈಡೆಡ್ ಬೈ ಆಗಬೇಕು. 7 1 1 ಉಳಿತು 19, 7 2 14, 5 ಉಳಿತು 56 ಆಯಿತು, 7 8 56, 128 ಆಯಿತು. ಅರ್ಥ ಆಯ್ತಾ? n ಇಸ್ ಈಕ್ವಲ್ ಟು 128 ಆಯಿತು. ಅರ್ಥ ಆಯ್ತಾ? ಈ ರೀತಿ ಲೆಕ್ಕಗಳನ್ನು ನಾವು ಮಾಡಬೇಕು. ಈಗ ಮುಂದೆ ನೀವೊಂದು ಲೆಕ್ಕ ಮಾಡ್ಕೊಳ್ಳಿ. ಇದೇ ರೀತಿ 5ರಿಂದ ಭಾಗವಾಗುವ 3 ಅಂಕಿಯ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. 5ರಿಂದ ಭಾಗವಾಗುವ 3 ಅಂಕಿಯ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಎಸ್, ಇದೇ ತರ ನೋಡಿ, ಇದನ್ನ ಕೇವಲ ಲೆಕ್ಕ ಹೇಳ್ಬಿಡ್ತೀನಿ, ನೀವು ಮಾಡಬೇಕಿದೆ ಮನೆ. ಇಲ್ಲೂ ಕೂಡ 5ರಿಂದ ಭಾಗವಾಗುವ 3 ಅಂಕಿಯ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಮೊದಲನೇ ಸಂಖ್ಯೆ 3 ಅಂಕಿಯ ಸಂಖ್ಯೆ ಯಾವುದು? 100. ಇದು 3 5ರಿಂದ ಭಾಗ ಆಗುತ್ತಾ? ಸುಲಭವಾಗಿ ಹೇಳ್ತಾರೆ ಅಲ್ವಾ? 5 1 5 2 10 ಅಥವಾ 5 20 100 ಅಲ್ವಾ? ಭಾಗ ಆಗುತ್ತೆ. ಅಂದ್ರೆ 100ನ್ನು ನಾವು ಡೈರೆಕ್ಟ್ 100ರಲ್ಲಿ ಇಲ್ಲಿ ಪರಿಗಣಿಸ್ತೀವಿ. ಹೌದಾ? ಮುಂದಿನ ಸಂಖ್ಯೆ 105. ಹೀಗೆ ಬರ್ಕೊಳ್ತಾ ಹೋದ್ರೆ ನಿಮಗೆ ಗೊತ್ತಾಗೋಗ್ಬಿಡುತ್ತೆ. ಕೊನೆಯದು 999. 999 5ರಿಂದ ಭಾಗ ಆಗುತ್ತಾ? ಆಗೋದಿಲ್ಲ. ಯಾಕೆ? ನಿಮ್ಗೆ 5ರ ಬಾಧ್ಯತೆ ನಿಯಮ ಗೊತ್ತಿದೆ. 5ರಿಂದ ಭಾಗ ಆಗಬೇಕು ಅಂದ್ರೆ ಆ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 0 ಇರಬೇಕು ಅಥವಾ 5 ಇರಬೇಕು. ಹಾಗಾದ್ರೆ ಯಾವ್ದು ಬರ್ಕೊಳ್ಳೋಣ? ವೆರಿ ಗುಡ್. ಯಾವ್ದು ಬರ್ಕೊಳ್ಳೋಣ? 995 ಬರ್ಕೊಳ್ಳೋಣ. ಕರೆಕ್ಟಾ? ಇದು 3 ಅಂಕಿಯ ಸಂಖ್ಯೆನೂ ಹೌದು, 5ರಿಂದ ನಿಶೇಷವಾಗಿ ಬರುತ್ತೆ. ಹಾಗಾಗಿ ಈ ಲೆಕ್ಕವನ್ನು ನೀವು ಮನೆಯಲ್ಲಿ ಮಾಡಬೇಕು. ಇದಿಷ್ಟು ವಿಚಾರ. ಇದು ತುಂಬಾ ಇಂಪಾರ್ಟೆಂಟ್ ಪರೀಕ್ಷಾ ದೃಷ್ಟಿಯಿಂದ. ಇಲ್ಲಿ ನಾವು ಇವತ್ತೇನು ತಿಳ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಸಮಾಂತರ ಶ್ರೇಣಿಯ ಪದಗಳನ್ನು ಕೊಟ್ಟಾಗ ಆ ಸಮಾಂತರ ಶ್ರೇಣಿಗೆ ಎನ್ನನೇ ಪದವನ್ನು ಕಂಡುಹಿಡಿಯತಕ್ಕಂಥದ್ದಕ್ಕೆ ಅದಕ್ಕೆ ಸೂತ್ರವನ್ನು ಯಾವ ರೀತಿ ಡಿರೈವ್ ಮಾಡ್ತಕ್ಕಂಥದ್ದು, ಆ ಸೂತ್ರವನ್ನು ಬಳಸಿ ವಿವಿಧ ಲೆಕ್ಕಗಳನ್ನು ನೀವು ಮಾಡ್ತಕ್ಕಂಥದ್ದು ಅನ್ನೋದನ್ನ ತಿಳ್ಕೊಂಡಿದ್ವಿ. ನಿಮ್ಮ ಅಭ್ಯಾಸದಲ್ಲೂ ಕೂಡ ಈ ರೀತಿ ನಾನು ಇವತ್ತೇನು ಲೆಕ್ಕ ಮಾಡಿಸಿದ್ದೀನೋ ಅದೇ ರೀತಿ ಸಾಕಷ್ಟು ಲೆಕ್ಕಗಳಿದೆ. ಆ ಲೆಕ್ಕಗಳನ್ನು ನೀವೆಲ್ಲರೂ ಕೂಡ ಮಾಡಿ. ಹಾಗೆಯೇ ಈ ಲೆಕ್ಕಗಳನ್ನು ನಾವು ಇವತ್ತು ಮಾಡಿರ್ತಕ್ಕಂಥ ಹೋಮ್ವರ್ಕಿಗೆ ಏನು ಲೆಕ್ಕಗಳನ್ನು ಹೇಳಿದೀವೋ ಅದನ್ನು ನಿಮ್ಮ ವಿದ್ಯಾಗಮ ತರಗತಿಗೆ ಬಂದಂಥ ಸಂದರ್ಭದಲ್ಲಿ, ನಿಮ್ಮ ಊರಿಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಆ ಲೆಕ್ಕಗಳನ್ನು ನಾವು ಪರಿಶೀಲಿಸ್ತೀವಿ. ಎಲ್ಲರೂ ಸುರಕ್ಷಿತವಾಗಿರಿ, ಮನೆಯಲ್ಲೇ ಇರಿ, ಎಲ್ಲೂ ಅನಗತ್ಯವಾಗಿ ಹೊರಗಡೆ ಹೋಗಬೇಡಿ. ನಿಮ್ಮ ಜೀವವನ್ನು ಮತ್ತು ನಿಮ್ಮ ಜೀವನವನ್ನು ಸುರಕ್ಷಿತವಾಗಿ ನೋಡಿಕೊಳ್ಳಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.